ನಮಸ್ಕಾರ. ಇವತ್ತು ನಮ್ಮ ಚಿತ್ರದ ಮುಹೂರ್ತ ಆಯಿತು, ಲಕ್ಷ್ಮೀಪುತ್ರ. ಸೊ ಹಂಗಾಗಿ ಈ ಲಕ್ಷ್ಮೀಪುತ್ರ ಹುಟ್ಕೊಳ್ಳೋಕ್ಕೆ ಕಾರಣನೇ AP ಅರ್ಜುನ್ ಅವರು. ಯಾಕೆಂದರೆ ಅವ್ರದ್ದೇ ಕತೆ ಮತ್ತು ನಮ್ಮ ಸಿನಿಮಾದಲ್ಲಿ ಲಿರಿಕ್ ರೈಟ್ರು ಮತ್ತು AP ಅರ್ಜುನ್ ಬ್ಯಾನರಲ್ಲಿ ಸಿನಿಮಾ ಮಾಡ್ತಾ ಇದ್ದೀವಿ. ಹಾಗಾಗಿ ಮೊದಲಿಗೆ ನಮ್ಮ AP ಅರ್ಜುನ್ ಅವರು ಒಂದೆರಡು ಮಾತಾಡ್ತಾರೆ. ಸಖತ್ತಾಗಿ ಮಾತಾಡ್ದ. ಲಕ್ಷ್ಮೀಪುತ್ರ ಅಂದ್ರೆ ಟೈಟ್ಲು ಲಕ್ಷ್ಮೀಪುತ್ರ ಇತ್ತು ಅಂತ ಅಂದ್ಬಿಟ್ಟು ಶುರು ಮಾಡೋ ಲಕ್ಷ್ಮೀಪುತ್ರ ಅಂತ ಅಂದ್ಬಿಟ್ಟು ಹೇಳಿದ್ರೆ ಎರಡು ಮಾತಾಡ್ಬಿಟ್ಟು ನಮ್ಮ AP ಅರ್ಜುನ್ ಮಾತಾಡ್ತಾರೆ. ಹಾ ಮಾತಾಡಪ್ಪ, ನೀ ಮಾತಾಡ್ಬಿಡ. ಹಾಯ್, ಎಲ್ರಿಗೂ ನಮಸ್ಕಾರ, ಗುಡ್ ಈವ್ನಿಂಗ್. ಹೊಸ ವರ್ಷದ ಶುಭಾಶಯಗಳೆಲ್ಲರಿಗೂ. 2025 ಎಲ್ರಿಗೂ ಒಳ್ಳೇದಾಗ್ಲಿ. ಅದೇ ರೀತಿ ನಮ್ಮ ಲಕ್ಷ್ಮೀಪುತ್ರ ಟೀಮ್ಗೂ ಕೂಡ ಒಳ್ಳೇದಾಗ್ಲಿ ಅಂತ ನಾವೇ ಹೇಳ್ತಾ ಶುರು ಮಾಡ್ತೀನಿ. ಈ ಲಕ್ಷ್ಮೀಪುತ್ರ ಅಂತ ಬಂದಾಗ ಈ ಕತೆ ಒಂದು ತುಂಬಾ ದಿನಗಳ ಹಿಂದೆ ಈ ಕರೋನಾ ಟೈಮಲ್ಲಿ ಮಾಡಿದ್ದ ಕತೆ. ಅಂತಂದ್ರೆ ಒಬ್ಬ ತಾಯಿ ಮಗನಿಗೆ ಸಂಬಂಧ ಇರುವಂತ ಒಂದು ಕತೆ. ತುಂಬಾ ಎಮೋಷನ್, ಪ್ರತಿಯೊಬ್ಬ ವ್ಯಕ್ತಿನೂ ನೋಡ್ಬೇಕಾಗಿರುವಂತದ್ದು ಒಂದು ಕತೆ. ಅವತ್ತಿನ ಎಮೋಷನ್ಗಳು ಆ ಕರೋನಾ ಟೈಮಲ್ಲೆಲ್ಲ ಒಂದಷ್ಟು ಭಾವನೆಗಳು ಮತ್ತೆ ಸಂಬಂಧಗಳಿತ್ತಲ್ಲ, ಆ ತರದನ್ನ ಇಟ್ಕೊಂಡು ಬರೆದಿರುವಂತದ್ದು. ಆಗ ಇದು ಒಂದ್ಸರಿ ಚಿಕ್ಕು ಸಿಕ್ಕಿದಾಗ, ಚಿಕ್ಕು ಈ ತರದ್ ಒಂದು ಸಿನಿಮಾ ಕತೆ ಇದೆ, ನೀನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಯಾವಾಗ್ಲೂ ಹೇಳಿದ್ದೆ. ಅದಾದ್ಮೇಲೆ ಉಪಾಧ್ಯಕ್ಷ ಆದ್ಮೇಲೆ ಅವನ್ ಯಾವ್ದೋ ಒಂದು 6-7 ತಿಂಗಳು ಬಿಟ್ಟು ನೀವು ಅವಾಗ ಯಾವ್ದೋ ಒಂದು ಕತೆ ಹೇಳಿದ್ರಲ್ಲ ಅಪ್ಪಾಜಿ, ಆ ಸಿನಿಮಾ ಮಾಡೋಣ ಅಂತ ಅಂದ್ಬಿಟ್ಟಂದ. ಹಂಗಾಗಿ ಲಕ್ಷ್ಮೀಪುತ್ರ ಶುರುವಾಗಿದ್ದು. ಈ ಲಕ್ಷ್ಮೀಪುತ್ರ ಸಿನಿಮಾದಲ್ಲಿ ಪ್ರೊಡ್ಯೂಸರ್ ಬಂದು ಅನ್ನಪೂರ್ಣ, ಅಂದ್ರೆ ನನ್ನ ವೈಫು, ಮತ್ತೆ ಕೋ ಪ್ರೊಡ್ಯೂಸರ್ ಬಂದು ರವಿ ಕಿರಣ್, ನನ್ನ ಫ್ರೆಂಡ್ ಅವರು. ಅದಾದ್ಮೇಲೆ ನಿರ್ದೇಶಕ ಬಂದು ನನ್ನ ತುಂಬಾ ವರ್ಷದ ಗೆಳೆಯ, ನನ್ನ ಅಂಬಾರಿ ಸಿನಿಮಾಯಿಂದನೂ ನನಗೆ ಅಸೋಸಿಯೇಟ್ ಆಗಿರುವಂತ ವಿಜಯ್ ಸ್ವಾಮಿ ಅಂತ ಅಂದ್ಬಿಟ್ಟು ಅವನು ಡೈರೆಕ್ಟ್ ಮಾಡ್ತಾ ಇದ್ದಾನೆ. ನಾನು ಕತೆ ಇದು ಸ್ಕ್ರೀನ್ ಪ್ಲೇ ಎಲ್ಲ ಡೈಲಾಗ್ ಎಲ್ಲ ಬರೀಬೇಕಿದ್ರೆ ಯಾವಾಗ್ಲೂ ಈ ಸಿನಿಮಾ ಕೂತು ಇದು ಮಾಡ್ಬೇಕಾದ್ರೆ ಯಾರು ಮಾಡೋದು ಡೈರೆಕ್ಷನ್, ಯಾರು ಮಾಡೋದು ಅಂತ ಅಂದ್ಬಿಟ್ಟು ಅಂದಾಗ ನೀವೇ ಮಾಡೋ ಮಗ ಚೆನ್ನಾಗಿರುತ್ತೆ. ಯಾಕೆಂತಂದ್ರೆ ಟ್ರಾವೆಲ್ ಆಗಿದ್ದ, ಸರಿ ಮಾಡು ಅಂತ ತಕ್ಷಣ ಆಯ್ತು ಮಾಡ್ತೀನಿ ಅಂತ ಅಂದ್ಬಿಟ್ಟು ಒಪ್ಕೊಂಡ. ಇವಾಗ ಮೊದಲನೇ ಹೇಳಿದ ತಕ್ಷಣ ಏನು ಒಪ್ಕೊಳ್ಳಿಲ್ಲ, ಅಂದ್ರೆ ಒಂದಷ್ಟು ಕತೆ ಆಯ್ತು, ಸ್ಕ್ರೀನ್ ಪ್ಲೇ ಆಯ್ತು, ಡೈಲಾಗ್ಸ್ ಎಲ್ಲ ಆಯ್ತು. ಫಸ್ಟ್ ಬೇರೆ ಯಾರೋ ಮಾಡ್ಲಿ ಅಂತ ಅಂದ್ಬಿಟ್ಟು ಅಂತ ಇದ್ದೆ. ಎಲ್ಲ ಮುಗಿದಾದ್ಮೇಲೆ ಕೊನೆಗೆ ಯಾರು ಆಗಿರ್ಲಿಲ್ಲ ನಿರ್ದೇಶಕರು. ಸರಿ ನೀನ್ ಡೈರೆಕ್ಟ್ ಮಾಡು ಅಂತಂದಾಗ ಚೆನ್ನಾಗಾಗಿದೆ, ಮಾಡ್ತೀನಿ ನಾನು ಅಂತ ಅಂದ್ಬಿಟ್ಟು ಶುರುವಾಗಿದ್ದು ಸಿನಿಮಾ. ಮೊದಲನೇ ಸಾರಿ ಡೈರೆಕ್ಟ್ ಮಾಡ್ತಾ ಇದ್ದೇನೆ. ಒಂದು ಖುಷಿ, ನನ್ನ ಸ್ನೇಹಿತ ಅಂತನ್ನೋದು. ಅದಾದ್ಮೇಲೆ ಇದರಲ್ಲಿ ಆ ತಾಯಿ ಮಗನ ಎಮೋಷನ್ ಇದೆಯಲ್ಲ, ತಾಯಿ ಪಾತ್ರ ಬಂದು ನಮ್ಮ ಮಮ್ಮಿ ತಾರಮ್ಮ ಮಾಡ್ತಿದ್ದಾರೆ. ಅಂದ್ರೆ ಅವ್ರಿಗೆ ಕತೆ ಹೇಳಿದಾಗ ನಾವು ಹೋಗಿ ಚಿಕ್ಕದು ಒಂದ್ 4-5 ದಿನ ಎಲ್ಲ ಇದ್ರೆ ಹಂಗೆಲ್ಲ ಮಾಡಲ್ಲ ಕಣೋ ನಾನು ಅಂತ ಅಂದ್ಬಿಟ್ಟಂದ್ರು. ಫಸ್ಟ್ ನೀವು ಕತೆ ಕೇಳಿ ನೋಡ್ರಿ, ಆಮೇಲೆ ನೀವು ಮಾಡ್ತಿರೋ ಬಿಡ್ತಿರೋ ಆಮೇಲೆ ಹೇಳಿ ಅಂತಂದಾಗ ಒಂದಿನ ಹೋಗಿ ಹಿಂಗೆ ಕತೆ ಎಲ್ಲ ಕೂತು ಹೇಳ್ತಾ ಇರ್ಬೇಕಾದ್ರೆ ಕೊನೆಯಲ್ಲಿ ಒಂದು 25 ಮಿನಿಟ್ಸ್ ಎಲ್ಲ ಆದ್ಮೇಲೆ ಎಷ್ಟೋ ತಡ್ಕೊಂಡೆ ಅಳಬಾರ್ದು ಅಂತ ಅಂದ್ಬಿಟ್ಟು, ಬಟ್ ಕಣ್ಣಲ್ಲಿ ನೀರು ಬಂತು ಅಂತ ಅಂದ್ಬಿಟ್ಟು ಅಳ್ತಿದ್ರು ಅವರು. ಅಂತಂದ್ರೆ ಇಲ್ಲ ಕಣ, ತುಂಬಾ ಚೆನ್ನಾಗಿದೆ ಕತೆ, ಮಾಡೋಣ ಅಂತಂದ್ಬಿಟ್ಟು ಹಿಂಗ್ ಶುರುವಾಗಿತ್ತು ಸಿನಿಮಾ. ಇದರಲ್ಲಿ ನಮ್ಮ ನಾಯಕ ನಟ ನ್ಯಾಚುರಲ್ ಸ್ಟಾರ್ ಚಿಕ್ಕಣ್ಣ ಆಕ್ಟ್ ಮಾಡ್ತಾ ಇದ್ದಾರೆ. ಒಂದೇನು ಅಂತಂದ್ರೆ ಚಿಕ್ಕಗೂ ನನಗೆ ಯಾವಾಗ ತುಂಬಾ ಒಂದು 10-12 ವರ್ಷಗಳಿಂದ ಚಿಕ್ಕದು ನಂದು ಗೆಳ್ತನ. ಅದಂಗೆ ಸುಮ್ಮನೆ ಯಾವಾಗ್ಲೂ ಮಾತಾಡ್ತಾ ಇದ್ವಿ ನಾವು, ಯಾವ್ದಾದ್ರು ಪಾತ್ರಗಳ ಬಗ್ಗೆ ಇದ್ರ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಈ ಕತೆ ಮಾಡ್ಬೇಕು ಅನ್ನೋ ತರದ್ದು ಇರಲೇ ಇಲ್ಲ. ಈ ಸಿನಿಮಾ ಯಾವತ್ತೋ ಒಂದಿನ ಅಪ್ಪಾಜಿ ಯಾವ್ದು ಈಗ ಕತೆಗಳೆಲ್ಲ ಹುಡುಕ್ತಾ ಇದ್ದೆ, ಯಾವ್ದು ನೀವ್ ಯಾವತ್ತೋ ಒಂದಿನ ಒಂದು ಕತೆ ಹೇಳಿದ್ರಲ್ಲ, ಆ ಕತೆ ಕೊಡಿ ಸಿನಿಮಾ ಮಾಡೋಣ ಅಂತ ಅಂದ್ಬಿಟ್ಟಂತ. ಬೇರೆಯವ್ರಿಗೆ ಯಾಕೆ ಮಾಡೋದು, ನಾವೇ ಮಾಡೋಣ ಅಂತ ಅಂದ್ಬಿಟ್ಟು ಶುರು ಮಾಡಿ ಸಿನಿಮಾ. ಹಂಗಾಗಿ ಇದರಲ್ಲಿ 2ನೇ ಸಿನಿಮಾ ಲಕ್ಷ್ಮೀಪುತ್ರ ಆಗ್ತಾ ಇದೆ. ನಮ್ಮ ಪ್ರತಾಪ್ ಅವರು ಇದ್ದಾರೆ, ಮತ್ತೆ ನಮ್ಮ ಧರ್ಮಣ್ಣ ಇದ್ದಾರೆ ಈ ಸಿನಿಮಾದಲ್ಲಿ. ಅಂತಂದ್ರೆ ಒಂದು ತುಂಬಾ
ಎಮೋಷನ್ ಮೇಲೆ ಈ ಸಿನಿಮಾ ಒಂದು ಯಾವುದೇ ಒಬ್ಬ ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ಇಡೀ ಫ್ಯಾಮಿಲಿ ಕೂತು ನೋಡಿದಾಗ ಅವರು ಯಾರನ್ನ ಮಿಸ್ ಮಾಡ್ಕೊಂಡಿರ್ತಾರಲ್ಲ ಅವ್ರಿಗೆ ಒಂದ್ಸತಿ ತಗೊಂಡು ಒಂದ್ಸತಿ ಕಾಲ್ ಮಾಡ್ತಾರೆ ಈ ಸಿನಿಮಾ ಮುಗಿದ್ಮೇಲೆ. ಆ ತರದ್ದು ಒಂದು ಸಿನಿಮಾ, ಒಂದು ತುಂಬಾ ಒಂದು ಎಮೋಷನಲ್ ಕಂಟೆಂಟ್ ಇರುವಂತದ್ದು ಒಂದು ಸಿನಿಮಾ. ಅಲ್ಲ ಮಾತಾಡ್ಬಿಡ್ತೀವಿ ಆಮೇಲೆ. ಹಾ, ಇವಾಗ ನಮ್ಮ ನ್ಯಾಚುರಲ್ ಸ್ಟಾರ್ ಲಕ್ಷ್ಮೀ ಪುತ್ರ ಚಿಕ್ಕಣ್ಣವ್ರು ಮಾತಾಡ್ತಾರೆ. ಲಕ್ಷ್ಮೀ ಪುತ್ರ ಜನವರಿ, ಹೋದ ವರ್ಷ ಜನವರಿನಲ್ಲಿ ಉಪಾಧ್ಯಕ್ಷ ರಿಲೀಸ್ ಆಗಿತ್ತು. ಈ ವರ್ಷ ಜನವರಿನಲ್ಲಿ ಲಕ್ಷ್ಮೀ ಪುತ್ರ ಮುಹೂರ್ತ ಆಗ್ತಿದೆ. 1 ವರ್ಷ ಹಿಡಿತು ಒಂದು ಸಿನಿಮಾ ಆದ್ಮೇಲೆ ಇನ್ನೊಂದು ಸಿನಿಮಾ ಬರೋಕ್ಕೆ. ಏನಕ್ಕೊಂದು ಇಷ್ಟು ಟೈಮ್ ಏನಕ್ಕಾಯ್ತು ಅಂದರೆ, ನಾನು ಉಪಾಧ್ಯಕ್ಷಗೆ ಥಿಯೇಟ್ರ್ ವಿಸಿಟ್ಗೆಲ್ಲ ಹೋದಾಗ ಇಡೀ ಕರ್ನಾಟಕ ಎಲ್ಲ ಸುತ್ತಿಬಿಟ್ಟೆ. ಅದರಲ್ಲಿ ಥಿಯೇಟ್ರ್ಗಳಿಗೆ, ಥಿಯೇಟ್ರಲ್ಲಿ 100 ಜನ ಇದ್ದರೆ 60 ಜನ ಫ್ಯಾಮಿಲಿನೇ ಇದ್ದರು, ಇನ್ನೊಂದು 40 ಜನ ಯೂತ್ಸ್ ಇರೋರು. ಸೊ ಅವಾಗ ಅಂದ್ಕೊಂಡಿದ್ದು, ಅವಾಗಲೇ ನನಗೂ ಗೊತ್ತಾಗಿದ್ದು ಈಗ ನಾನು ನೋಡೋಕ್ಕೆ ಫ್ಯಾಮಿಲಿನೂ ಬರ್ತಾರೆ ಅಂತ. ಸೊ ಅದನ್ನು ತಲೆಯಲ್ಲಿ ಇಟ್ಕೊಂಡು ಇಲ್ಲ ನೆಕ್ಸ್ಟ್ ಒಂದು ಒಳ್ಳೆ ಫ್ಯಾಮಿಲಿ ಕಥೆನ ಮಾಡಬೇಕು ಅಂದ್ಕೊಂಡು ಹುಡುಕಾಟದಲ್ಲಿ ಸಿಕ್ಕಿದ್ದೆ ಲಕ್ಷ್ಮೀ ಪುತ್ರ. ಇದು ಯಾವ ಥರದ್ದು, ಇದು ಇನ್ನೂ ಯಾವ ಲೆವೆಲ್ಗೆ ಇಷ್ಟ ಆಗುತ್ತೆ ಕತೆ ಅಂದರೆ, ಕೆಲವರು ಹೇಳ್ತಾ ಇರ್ತೀವಿ ಫ್ಯಾಮಿಲಿ ಪಿಕ್ಚರ್ ಇದು ಅಂತ, ಇನ್ನು ಕೆಲವರು ಯೂತ್ಸ್ಗೆ ಮಾಡಬೇಕಿತ್ತು, ಯೂತ್ಸ್ಗೆ ಅಷ್ಟೊಂದು ಮಜಾ ಇಲ್ಲ ಅಂತ. ಬಟ್ ಈ ಕತೆ ಎಲ್ಲ ಯೂತ್ಸು ಫ್ಯಾಮಿಲಿ ಜೊತೆ ಬಂದು ನೋಡೋಂಥ ಪಿಕ್ಚರು. ಯೂತ್ಸ್ಗೂ ಇದೆ, ಫ್ಯಾಮಿಲಿಗೂ ಇದೆ. ಆಮೇಲೆ ಒಂದು ಒಳ್ಳೆ ಕೊಯ್ ಅಂತಿದ್ಯಾ ಹಾಲು. ಈಗ ಇತ್ತೀಚಿನ ಸಿನಿಮಾಗಳಲ್ಲಿ ನಾವು ಎಂಟರ್ಟೈನ್ಮೆಂಟು ಕೊಡ್ತೀವಿ, ಬಟ್ ಮೆಸೇಜ್ಗಳು ಹೇಳಕ್ ಹೋದ್ರೆ ಸಾಕ್ಬಿಡ ನಮ್ದೇ 150 ಗೊತ್ತು ಇದು ಯಾವ ಮೆಸೇಜು ಅಂತಾರೆ. ಬಟ್ ಆದರೂ ಒಂದು ಮೆಸೇಜ್ ಇಟ್ಟಿದ್ದೀವಿ ನಾವು, ಹಂಗಂದ್ರೂ ಪರವಾಗಿಲ್ಲ, ಸಾಧ್ಯ ಆದಷ್ಟು ಒಂದು ಒಳ್ಳೇದು ಹೇಳೋಣ ಅಂತ. ಇನ್ನೇನು ನಮ್ಮ ಡೈರೆಕ್ಟ್ರು ಅವಾಗಲೇ ಸರಿಯಾಗಿ ಹೇಳಲಿಲ್ಲ, ನಮ್ಮ ಹೇಳಿ ಇದು ಕತೆ ಹಾಕ್ಬೇಕಾದ್ರೆ ಅವರು ಇವ್ರದ್ದೆಲ್ಲ ಕತೆಗೂ ಕೂತಿರ್ತಾರೆ. ಹಂಗೆ ಫಸ್ಟಿಂದನೇ ನಮ್ಮ ವಿಜಯ್ ಸ್ವಾಮಿ ಅವರು ಕೂತಿದ್ರು. ಫಸ್ಟ್ಗೆ ಇಲ್ಲ, ಅವರೊಂದು ಕತೆ ಮಾಡಿ ಇಟ್ಕೊಂಡಿದ್ದಾರೆ, ನಂದು ಫಸ್ಟ್ ಡೈರೆಕ್ಷನು ನನ್ನ ಕತೆಲೇ ಮಾಡಬೇಕು, ನಾನು ಬೇರೆಯವ್ರ ಕತೆ ಮಾಡಲ್ಲ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿದ್ರು ನಮ್ಮದನ್ನ. ಆಮೇಲೆ ಹೋಗ್ತಾ ಕತೆ ಚೆನ್ನಾಗಿ ಬಂತಲ್ಲ, ಸ್ಕ್ರೀನ್ ಪ್ಲೇ ಸೂಪರ್ ಆಗಿ ಬಂತಲ್ಲ, ಇದು ಸೂಪರ್ ಆಗಿದೆ, ಪರವಾಗಿಲ್ಲ, ನಂದನ್ನು ಆಮೇಲೆ ಮಾಡ್ಕೊತೀನಿ, ಇದನ್ನು ನಾನು ಫಸ್ಟ್ ಮಾಡ್ತೀನಿ ಅಂತ ಮಾಡಿದ್ರು. ಥ್ಯಾಂಕ್ ಯು ಸರ್. ಇನ್ನೊಂದು ವಿಶೇಷತೆ ಏನು ಗೊತ್ತಾ ಇದರಲ್ಲಿ, ಹೆಂಗೆ ಹೇಳಿರ ಮನ್ಸು ಕತ್ತೋಣ ಅಂತ ಅನ್ಬೋದು ನಾನು ಮೋಸ್ಟ್ಲಿ. ಯಾಕೆಂದ್ರೆ ನಂದು ಹಲೋ 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 ಫುಲ್ ಕಡಿಮೆ ಆಗೋಯ್ತಾನ. ಹಲೋ ಕೇಳಿಸ್ತಿದ್ಯಾ? ಹಿಂಗೆ ಎಷ್ಟೇ ಅಡೆತಡೆಗಳು ಬಂದ್ರು ಮುನ್ನುಗ್ಗಿ ಒಳ್ಳೆ ಸಿನಿಮಾ ಮಾಡ್ತೀವಿ. ಯಾಕೆ ಅಂತಂದ್ರೆ ನಮ್ ಜೊತೆ ಲಕ್ಷ್ಮಿ ಇದೆ. ಹೌದು. ಸೊ ಏನಕ್ಕೆ ಅಂದ್ರೆ, ನಂದು ಮೊದಲನೇ ಸಿನಿಮಾ ನಿರ್ಮಾಪಕರು ಸ್ಮಿತಾ ಉಮಾಪತಿ ಅವರು, ನಂದು 2ನೇ ಸಿನಿಮಾ ನಿರ್ಮಾಪಕರು ಅನ್ನಪೂರ್ಣ ಅವರು. ಸೊ ಹಂಗಾಗಿ ಎಲ್ಲ ಲಕ್ಷ್ಮಿ ಅಂದರೆ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ನಮ್ಮ ಕೋ ಪ್ರೊಡ್ಯೂಸರು ರವಿ ಕಿರಣ್ ಅವರು. ನಿಜವಾಗ್ಲೂ ಮಾಧ್ಯಮದವ್ರ ಬಗ್ಗೆ ಹೇಳ್ಬೇಕಂದ್ರೆ ಖುಷಿ ಆಗುತ್ತೆ. ಯಾಕೆಂದರೆ ವಾಟೆವರ್ ದುಡ್ಡು ಕೊಡೋದು ಇಸ್ಕೊಳ್ಳೋದು ಅದು ವ್ಯವಹಾರ, ಕಮರ್ಷಿಯಲ್ ವ್ಯಾಪಾರ ಮಾಡೇ ಮಾಡ್ತೀವಿ. ಬಟ್ ಉಪಾಧ್ಯಕ್ಷದಲ್ಲಿ ಅದನ್ನು ಮೀರಿ ಒಬ್ಬ ಫಸ್ಟ್ ಟೈಮ್ ಒಂದು ಹುಡುಗ ಬರ್ತಿದ್ದಾನೆ ಅಂತ ಪ್ರೀತಿಯಿಂದ ಸಪೋರ್ಟ್ ಮಾಡಿದ್ರಿ. ನಿಜಕ್ಕೂ ಅದಕ್ಕೆಲ್ಲರಿಗೂ ಥ್ಯಾಂಕ್ಸ್ ಹೇಳಿದ್ದೀನಿ. ಮತ್ತು ಇನ್ನೂ ಒಂದು ಸಲ ನೆನ್ಸ್ಕೊತೀನಿ, ಯಾಕಂದರೆ ಒಂದು ಒಳ್ಳೆ ಕೆಲಸ ಮಾಡಿದಾಗ ಪ್ರತಿ ಸಲ ಅದು ನೆನಪಾಗ್ತಾನೆ ಇರುತ್ತೆ. ಈ ಸಿನಿಮಾಗೂ ಅಷ್ಟೇ ನಿಮ್ಮ ಸಪೋರ್ಟು ಇರಲಿ ಅಂತ ಹೇಳ್ತಾ, ಇನ್ನೊಂದು ಸ್ಪೆಷಲ್ ಏನಂದರೆ, ನಮ್ಮ ಭಯ್ಯ ರಾಕಿಂಗ್ ಸ್ಟಾರ್ ಯಶ್ ಅವರು, ಅವ್ರಿಗೆ ಅಮ್ಮ ಆಗಿದ್ದು ತಾರಮ್ಮ, ನನಗೂ ಅಮ್ಮ ಆಗಿದ್ದಾರೆ. ಸೊ ಅವ್ರು ಆದಿಲ್ಲ ನಮ್ಮ ಸಿನಿಮಾನು ಹೋಗಲಿ. ಯಾಕೆಂದರೆ ಲಕ್ಕಿ ಅಮ್ಮ, ಲಕ್ಷ್ಮಿ ಅಮ್ಮ. ಇದೊಂದು ಈ ಲಕ್ಷ್ಮೀ ಪುತ್ರ ಅಂದರೆ 2 ಥರನೂ ಅನ್ಕೊಬೋದು. ಒಂದು ಆ್ಯಕ್ಚುಲ್ ಕತೆ ಇರೋದು ಲಕ್ಷ್ಮಿ ಮಗ,
ಲಕ್ಷ್ಮಮ್ಮನ ಮಗಲ್ ಸೊ ಲಕ್ಷ್ಮೀ ಪುತ್ರ. ಇನ್ನೊಂದು ನಾವು ಕ್ಯಾಶುವಲ್ ಆಗಿ ಯಾರಿಗಾದ್ರೂ ಏನೇ ದುಡ್ಡಿದ್ರು ಹೇಳ್ತೀವಿ, ನೀನ್ ಬಿಡಪ್ಪ ಲಕ್ಷ್ಮೀ ಪುತ್ರ ಗುರು ಅಂತ. ಫ್ಯಾಮಿಲಿಗೆ ಲಕ್ಷ್ಮೀ ಪುತ್ರ, ಯೂತ್ಸ್ಗೆ ನೀನ್ ಬಿಡಮ್ಮ ಲಕ್ಷ್ಮೀ ಪುತ್ರ. ಸೊ ಇಬ್ಬರಿಗೂ ಇದೆ. ಇನ್ನು ಪ್ರತಾಪ್ ನಮ್ಮ ಹಳೆಯ ಸ್ನೇಹಿತರು, ಫಸ್ಟ್ ಪಿಕ್ಚರಲ್ಲಿ ಮಾಡೋಕ್ಕಾಗಿರ್ಲಿಲ್ಲ ಏಕೆಂದ್ರೆ ಅದು ಕತೆ ಕಂಟಿನ್ಯೂಟಿ ಇದ್ದಿದ್ರಿಂದ. ಸರಿ, ಒಂದು 20 ವರ್ಷನೂ ಹಳೇದೆ ತಾನೆ. ಇದರಲ್ಲಿ ಪ್ರತಾಪ್ದು ಒಂದು ಒಳ್ಳೆ ಪಾತ್ರ ಇದೆ, ಧರ್ಮಣ್ಣ ಅವರು ಮಾಡ್ತಿದ್ದಾರೆ. ಇವತ್ತಿಗೆ ಮುಹೂರ್ತ ಯಶಸ್ವಿಯಾಗಿ ಆಗಿದೆ. ಎಲ್ಲ ಟೆಕ್ನಿಷಿಯನ್ಗಳನ್ನು ಕೂಡ ಎಲ್ಲ ತುಂಬ ದೊಡ್ಡವರು ಇದ್ದಾರೆ. ರವಿ ವರ್ಮ ಅವರು ಫೈಟ್ ಮಾಸ್ಟ್ರು, ಮತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ ಅವರು, DOP ಬಂದು ನಮ್ಮ ಗಿರಿ ಅವರು. ಈಗ ಮುಂದಿನ ತಿಂಗಳಂಗೆ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಹೀರೋಯಿನ್ ಇನ್ನೂ ಹುಡುಕಿಲ್ಲ ಸದ್ಯಕ್ಕೆ. ನಮ್ಮ ಅಮ್ಮನೇ ನಮ್ಮ ಪಿಕ್ಚರ್ಗೆ ಹೀರೋಯಿನ್ನು. ಯಾವಾಗ ನಮ್ಮ ಪ್ರೊಡ್ಯೂಸರ್ ಹೀರೋಯಿನ್ ಹುಡುಕ್ತಾರೆ ಇನ್ನೂ ಗೊತ್ತಿಲ್ಲ. ಹೀರೋಯಿನ್ ಹುಡುಕಿದ ತಕ್ಷಣ ಶೂಟಿಂಗ್ ಸ್ಟಾರ್ಟ್ ಮಾಡ್ತೀವಿ. ಸೊ ಬೇಡ್ರಿ, ನೀವೇ ಹೀರೋಯಿನ್ನು. ಬಂದಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು, ಥ್ಯಾಂಕ್ಸ್. ಅಲ್ಲ, ನಿಜವಾಗ್ಲೂ ನಮ್ಮ ಪಿಕ್ಚರ್ ಫಸ್ಟ್ ಹೀರೋಯಿನ್ ತಾರಮ್ಮ, ಸೆಕೆಂಡ್ ಹೀರೋಯಿನ್ ನಿಂದವರು. ಹಂಗೆ ನಾನೇನು ನೀನು ಹೀರೋ. ಪ್ರತಾಪ್ ಅವರು ತಮ್ಮ 2 ನುಡಿಮುತ್ತುಗಳನ್ನ ಆಡಬೇಕು ಅಂತ ಮನವಿ. ಎಲ್ರಿಗೂ ನಮಸ್ಕಾರ. ಭಾಳ ಹಳೇ ಫ್ರೆಂಡು ಅಂದ್ಬಿಟ್ಟು ಏನು 70-80 ವರ್ಷದಿಂದ ಫ್ರೆಂಡ್ಸ್ ಆದವ್ರಂಗೆ 20 ವರ್ಷದಷ್ಟೇ ಫ್ರೆಂಡ್ಸು. ಲಕ್ಷ್ಮೀ ಪುತ್ರ ಅವನಾಗಲೇ ಲಕ್ಷ್ಮೀ ಪುತ್ರ ಆಗಿಬಿಟ್ಟಿದ್ದಾನೆ. ಲಕ್ಷ್ಮೀ ಪುತ್ರನಿಗೆ ಒಳ್ಳೆ ಟೈಟ್ಲ್ ಇಟ್ಟು ಲಕ್ಷ್ಮೀ ಪುತ್ರ ಅಂತ ಮಾಡ್ತಾಯಿದ್ದಾರೆ. ಪ್ರೊಡ್ಯೂಸರ್ಸ್ಗೆ ಒಳ್ಳೇದಾಗಲಿ. ಹಂಗೆ ಹೆಂಗೆ ಹೆಸರಿಟ್ಟಿದ್ದಾರೆ ಲಕ್ಷ್ಮೀ ಪುತ್ರ ಅಂತ, ಹಂಗೆ ದೊಡ್ಡ ಲಕ್ಷ್ಮಿ ಹರಿದು ಬರಲಿ. ಫಸ್ಟ್ ಟೈಮು ಡೈರೆಕ್ಷನ್ ಮಾಡ್ತಾರೆ ಸ್ವಾಮಿ ಅವರು, ಅವ್ರಿಗೂ ಸಹ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್. ತಾರಮ್ಮ ಅವ್ರಿಗೆ ಎಲ್ರಿಗೂ ಒಳ್ಳೇದಾಗಲಿ. ನೆಕ್ಸ್ಟು ಭಾಗ್ಯಲಕ್ಷ್ಮಿ ಅಂತ ಇಟ್ಬಿಟ್ಟು ಮನೆಗೊಂದು ಒಳ್ಳೆ ಭಾಗ್ಯಲಕ್ಷ್ಮಿ ಬರಲಿ. ನೆಕ್ಸ್ಟ್ ಪಿಕ್ಚರು ಈ ಲಕ್ಷ್ಮೀ ಪುತ್ರ ಅಂತ ಇಟ್ಟಿದ್ರೆ ದುಡ್ಡು ಬರ್ತಾ ಇದೆ. ನೆಕ್ಸ್ಟ್ ಭಾಗ್ಯಲಕ್ಷ್ಮಿ ಅಂತ ಮಾಡೋ, ಅದಕ್ಕೆ ಅವಾಗ ಮನೆಗೆ ಸೊಸೆ ಬರ್ತದೆ. ನಿನಗಲ್ಲ, ನಿಮ್ಮ ಅಮ್ಮನಿಗೆ. ಹಾಗೆ ಎಲ್ರಿಗೂ ಒಳ್ಳೇದಾಗಲಿ. ಲಕ್ಷ್ಮೀ ಪುತ್ರಕ್ಕೆ ಆಲ್ ದಿ ಬೆಸ್ಟ್. ಅದೇ ಗೆಸ್ಟ್ ತರನೇ ಹೇಳದ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಏನು ಬಂದು ಇಲ್ಲ, ನಾನು ಇವನ ಜೊತೆ ಬಂದು ಎಲ್ಲರ ಜೊತೆ ಮೇಲತ್ತು ಕೂತ್ಕೊಂಡ್ಬಿಟ್ಟೆ. ನಾನು ಮಾಡ್ತಾ ಇದ್ದೀನ ಇಲ್ವಾ ಅಂತ ನನಗೆ ಗೊತ್ತಿರಲಿಲ್ಲ. ಇಲ್ಲಿ ಕೇಳ್ಕೊಂಡೆ, ಆಮೇಲೆ ಅವರು ಮಾಡ್ತಾ ಇದ್ದಾರೆ ಅಂದಾಗ ನನಗೆ ಕನ್ಫರ್ಮೇಷನ್ ಆಯ್ತು ನಾನು ಮಾಡ್ತಾ ಇದ್ದೀನಿ. ಬಂದಾದ್ಮೇಲೆ ಹೇಳೋಣ, ಸರ್ಪ್ರೈಸ್ ಕೊಡೋಣ. ಪಾತ್ರ ಹೇಳಿಲ್ಲ, ಸಿನಿಮಾದಲ್ಲಿ ಇದ್ದಾರೆ, ಅವರು ಇದ್ದಾರೆ, ಇರ್ತೇವೆ. ಅದಕ್ಕೆ ಅವ್ರು ಹೇಳಿದಾಗ ಕನ್ಫರ್ಮ್ ಆಯ್ತು, ಸರ್ ಇದೀನಿ ಸರ್ ಅಂತ ಇಲ್ಲಿ ಕೇಳ್ಕೊಂಡೆ. ಆಮೇಲೆ ಇಲ್ಲ ಸರ್ ಪ್ರೊಡ್ಯೂಸರ್ ಅದೇ ಅಂದ್ರು, ಸರ್ ನಾ ಮಾಡ್ತಾ ಇಲ್ಲ, ಹೆಂಗೆ ಮಾಡ್ತಾ ಇರೋದಕ್ಕೆ ಕರ್ಸಿರೋದು, ಬಂದು ಕುತ್ಕ ಮಾತಾಡಿ ಅಂತ. ಲಕ್ಷ್ಮಿ ಇದ್ರೆ ಮಾತ್ರ. ಹಂಗೆ ಲಕ್ಷ್ಮಿ ಇರೋ ಕಡೆ ಎಲ್ಲ ಇರ್ತಾರೆ, ಹಂಗೆ ನಾನು ಇದ್ದೀನಿ. ಲಕ್ಷ್ಮೀ ಪುತ್ರಕ್ಕೆ ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್. ನನಗೂ ಒಳ್ಳೇದಾಗಲಿ. ಧರ್ಮಣ್ಣ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಲಕ್ಷ್ಮೀ ಪುತ್ರ ಅವ್ರ ಬಗ್ಗೆನೇ ಮಾತಾಡ್ತೀನಿ. ನಾನು ಅವ್ರನ್ನ ಸ್ಕ್ರೀನ್ ಶೇರ್ ಮಾಡೋಕ್ಕೆ ಶುರು ಮಾಡಿದ್ದು ಅಂಜನಿ ಪುತ್ರದಿಂದ. ಅಲ್ಲಿಂದ ಹಿಡಿದು ಲಕ್ಷ್ಮೀ ಪುತ್ರ ತನಕ ಬಂದು ನಿಂತಿದ್ದೀವಿ. ತುಂಬ ಹೆಮ್ಮೆ ಆಗುತ್ತೆ. ಸುಮಾರು ಸಿನಿಮಾಗಳು ಮಾಡಿದ್ದೀವಿ, ಪಡ್ಡಹುಲಿ, ರಾಬರ್ಟು, ಇನ್ನು ಉಪಾಧ್ಯಕ್ಷ ಹೇಳೋದೇ ಬೇಡ. ತುಂಬ ಖುಷಿಯಾಗೋದು ಏನಂತಂದರೆ, ನಾನು ಅಣ್ಣ ಅಂತ ಕರೆಯೋದವ್ರನ್ನ. ಆ್ಯಕ್ಚುಲಿ ನನಗಿಂತ 1 ವರ್ಷ ಚಿಕ್ಕವರು, ಯಾಕೆಂದರೆ ಅನುಭವ ಮತ್ತು ನನಗೆ ಹೇಳ್ಕೊಟ್ಟಿದ್ದ ರೀತಿ ಇದೆಯಲ್ಲ, ಅದಕ್ಕೆ ಅವ್ರನ್ನ ಅಣ್ಣ ಅಂತ ಕರಿತೀನಿ. ಖಂಡಿತವಾಗ್ಲೂ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ರೋಲ್ ಇದೆ. ನನ್ನ ರೋಲ್ ಗೊತ್ತು ನನಗೆ. ಆ್ಯಕ್ಚುಲಿ ನಾನು ಫ್ರೆಂಡ್ ಅಲ್ವಾ ಸರ್? ನಾನು ಫ್ರೆಂಡ್ಗೆ ಅಲ್ಲ, ಪ್ರತಾಪ್ ಅವ್ರು ಡೇಟ್ ಇರಲಿಲ್ಲ, ಹಂಗಾಗಿ ಅವ್ರಿಗೆ ಕತೆ ತಿಳಿಸಿಲ್ಲ. ಧರ್ಮಣ್ಣನ ಡೇಟ್ ಇತ್ತು, ಕರೆದು ಎಲ್ಲಿ ಸರ್ ನಾನು ಎಲ್ಲಿ ಬ್ಯುಸಿ ಇದ್ದೀನಿ ಅಂತ ಹೇಳಿದ್ದೀನಿ ಸರ್ ನಿಮಗೆ? ಯಾವತ್ತು ಬ್ಯುಸಿ ಇದ್ದೀನಿ ಅಂತ ಹೇಳಿದ್ದೀನಿ ಹೇಳಿ? ಸುಮ್ಮನೆ ಹಂಗೆ ಒಂದು ಮಾತು ಹಾಕ್ಬಿಡೋದು. ಅಲ್ಲ, ಹಂಗೆ ಅವ ಹಂಗೆ ಸುಮ್ಮನೆ ಸರ್. ಹಾಂ, ಎಲ್ಲ ನಮ್ಮ ಬರ್ದಿಗಿರ್ದು ಬಿಟ್ಟೆ ಸರ್. ಬೇಡಿ ಸುಮ್ಮನೆ ತಮ್ಮ ತಮಾಷೆಗೆ ಹೇಳಿದ್ದಲ್ಲ, ಬರೆಯಕ್ಕೆ ಹೋಗ್ಬೇಡಿ. ಹಾಂ, ಎಲ್ಲ ಹೇಳ್ಬಿಟ್ಟು ಸಖತ್ತಾಗಿ ಎಲ್ಲ ಹೇಳಿದ್ ಚೆನ್ನಾಗಿ ಹೇಳಿದ್ರಿ. ಕಂಟಿನ್ಯೂ. ಅವರಿಗೂ ಗೊತ್ತಾಗತ್ತೆ ಇದು ಕಾಮಿಡಿ ಸಿನಿಮಾ ಅಲ್ವಾ, ಎಲ್ಲ ಸೇರಿ. ಹಾಗೆ
ಸರ್ದು ಮೊದಲನೇ ಇದು ಕತೆ ಕೇಳಿದ್ರು ತುಂಬ ಖುಷಿ ಆಯಿತು. ನಾನು AP ಸರ್ಗೂ ಮತ್ತು ಡೈರೆಕ್ಟ್ರಿಗೆ ಹೇಳಿದ್ದು ಒಂದೇ ಮಾತು, ಖಂಡಿತವಾಗ್ಲೂ ಸಿನಿಮಾ ಥಿಯೇಟ್ರಿಂದ ಬಂದರೆ ಖಂಡಿತವಾಗ್ಲೂ ಒಂದು ಕಾಲ್ ಅಮ್ಮು ಮಾಡೇ ಮಾಡ್ತಾರೆ ಅಂತ. ಯಾಕೆಂದರೆ ಕತೆ ಕೇಳಿದಾಗ ಕೊನೆ 15-20 ನಿಮಿಷ ಏನಿದೆ ಖಂಡಿತವಾಗ್ಲೂ ಹೇಳ್ತಾರೆ. ಅಂಥದ್ದೊಂದು ಎಮೋಷ್ನಲ್ ಟಚ್ ಕೊಟ್ಟಿದೆ, ತುಂಬ ಕನೆಕ್ಟ್ ಆಗುತ್ತೆ ಸಿನಿಮಾ, ತುಂಬ ಖುಷಿ ಆಯಿತು. ಆಮೇಲೆ AP ಅರ್ಜುನ್ ಅಂಬಾರಿ ನೋಡಿದಾಗ ಅನಿಸಿತ್ತು ಇವರು ಡೈರೆಕ್ಷನಲ್ಲಿ ನಾನು ಆ್ಯಕ್ಟ್ ಮಾಡಬೇಕು ಅಂತ. ಇನ್ನೂ ಆ್ಯಕ್ಟ್ ಮಾಡೋಕ್ಕಾಗಿಲ್ಲ, ನೆಕ್ಸ್ಟ್ ಮಾಡ್ತೀನಿ. ಆದರೆ ಅವ್ರ ಪ್ರೊಡಕ್ಷನಲ್ಲಿ ಆ್ಯಕ್ಟ್ ಮಾಡೋಂಥ ಒಂದು ಸೌಭಾಗ್ಯ ನನಗೆ ಸಿಕ್ಕಿದೆ. ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಮೂಡಿ ಬರುತ್ತೆ, ಅದರಿಗೆ ಎರಡನೇ ಮಾತೇ ಅಲ್ಲ ಅಂತ ಹೇಳ್ತಾ. ಆಮೇಲೆ ನಮ್ಮ ರವಿ ಕಿರಣ್ ಅವ್ರ ಸರ್ ಬಗ್ಗೆ ಹೇಳಲೇಬೇಕು. ಯಾಕೆಂದ್ರೆ ನಾವು ಡೈಲಿ ಸಿಗ್ತಿದ್ವಿ, ಅದು ನಮ್ಗೆ ಹೇಳೇ ಇರಲಿಲ್ಲ ಅವರು. ಇವತ್ತು ಬೆಳಿಗ್ಗೆನೇ ಗೊತ್ತಾಗಿದ್ದು ನನಗೆ. ನಾವು ಆ್ಯಕ್ಚುಲಿ ಅಡ್ಡ ಪದ್ಮನಾಭ ಮಗರ ನಮ್ಮ ಅಡ್ಡ ಆಮೇಲೆ ಗೊತ್ತಾಗಿದ್ದು, ಖುಷಿ ಆಯಿತು. ಸರ್ ನಿಮಗೂ ಆಲ್ ದಿ ಬೆಸ್ಟು, ಮೇಡಮ್ ನಿಮಗೂ ಆಲ್ ದಿ ಬೆಸ್ಟು. ಆಮೇಲೆ ತಾರಮ್ಮ ಬಗ್ಗೆ ನಾನೇನು ಹೇಳೋ ಅವಶ್ಯಕತೆ ಇಲ್ಲ, ಆದರೆ ಅವ್ರ ಜೊತೆಗೆ ಸ್ಕ್ರೀನ್ ಶೇರ್ ಮಾಡ್ತಿದ್ದೀನಿ, ಅವ್ರ ಜೊತೆಗೆ ಸ್ಕ್ರೀನಲ್ಲೂ ಇದೆ ಸ್ಕ್ರೀನ್ ಶೇರ್ ಮಾಡೋಕ್ಕೆ, ಅವ್ರ ಜೊತೆಗೆ ಆ್ಯಕ್ಟಿಂಗ್ ಮಾಡೋಕ್ಕೆ ನಾನೇ ಪುಣ್ಯವಂತ ಅಂತ ಹೇಳ್ತೀನಿ. ಮೇಡಮ್ ಥ್ಯಾಂಕ್ ಯು ಸೋ ಮಚ್. ಹಾಗೆ ಎಂದಿನಂತೆ ಖಂಡಿತವಾಗ್ಲೂ ಲಕ್ಷ್ಮೀ ಪುತ್ರ ಲಕ್ಷ್ಮಿ ಬರುತ್ತೆ ಅನ್ನೋದ್ರಾಗ ಎರಡನೇ ಮಾತೇ ಇಲ್ಲ. ನಿಮ್ಗಳ ಎಲ್ಲ ಆಶೀರ್ವಾದ ಇರಲಿ ಅಂತ ಎಲ್ಲರಲ್ಲೂ ಇನ್ನೊಂದು ಮನೆ ಮಾಡ್ಕೊಳ್ತೀನಿ. ಹಾಗೆ ಲಕ್ಷ್ಮೀ ಪುತ್ರಕ್ಕೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಫಸ್ಟು ನನ್ನ ಗೆಳೆಯ ಅರ್ಜುನ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಕತೆ ಬರೆದು ಲಿರಿಕ್ಸ್ ಬರೀತಾ ಇದ್ದಾರೆ. ಹಾಗೆ ನಮ್ಮ ಪ್ರೊಡ್ಯೂಸರು ಅನ್ನಪೂರ್ಣ ಅರ್ಜುನ್ ಅವ್ರಿಗೂ ಹಾಗೂ ಪ್ರೊಡ್ಯೂಸರು ರವಿ ಕಿರಣ್ ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮ ಲಕ್ಷ್ಮೀ ಪುತ್ರ ಹೀರೋ ಚಿಕ್ಕಣ್ಣ ಅವ್ರಿಗೂ ಹಾಗೂ ತಾರಾ ಮೇಡಮ್ ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಕತೆಗೆ ತುಂಬ ಇಷ್ಟಪಟ್ಟರು ಅವರು. ಹಾಗೆ ಈ ಸಿನಿಮಾಗೆ ಟೆಕ್ನಿಕಲ್ಲಾಗಿ ನನಗೆ ಸಾಥ್ ಕೊಡ್ತಾ ಇರೋದು ಅರ್ಜುನ್ ಜನ್ಯ ಸರ್, ಫೈಟ್ ಮಾಸ್ಟರ್ ರವಿ ವರ್ಮಾ ಹಾಗೂ ದೀಪು ಕುಮಾರ್, ಗಿರೀಶ್ ಗೌಡ ಕ್ಯಾಮ್ರಾಮನ್, ಮೋಹನ್ ಬಿ ಕೆರೆ ಸರ್. ಸೊ ಇವರೆಲ್ಲ ಒಂದು ಒಳ್ಳೆ ಟೀಮ್ ಸಿಕ್ಕಿದೆ. ಸೊ ನೆಕ್ಸ್ಟ್ ಮಂತ್ ಶೂಟಿಂಗ್ ಹೋಗ್ತಾ ಇದ್ದೀವಿ. ಸೊ ಕೆಲವೊಂದು ಭಾಗನ ಮೈಸೂರು ಅಕ್ಕಪಕ್ಕ ಶೂಟ್ ಮಾಡ್ತಾ ಇದ್ದೀವಿ, ಕೆಲವೊಂದು ಭಾಗ ಗೋವಾ ಮತ್ತು ಕಾಶಿಗೆ ಶೂಟ್ ಮಾಡ್ತಾ ಇದ್ದೀವಿ. ಸೊ ಒಂದು ಒಳ್ಳೆ ಟೀಮ್ ಸಿಕ್ಕಿದೆ. ಸೊ ನಿಮ್ಮೆಲ್ಲರೂ ಆಶೀರ್ವಾದ ನಮ್ಮಲ್ಲಿರಲಿ. ಖಂಡಿತ ನೆಕ್ಸ್ಟ್ ಅಪ್ಡೇಟ್ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ಎಲ್ಲರೂ ಮನದಾಳದ ಮಾತು ಇಲ್ಲಿರೋರ್ದು, ಮತ್ತೊಂದಷ್ಟು ಜನ ಇಲ್ಲದೆ ಇರೋರ್ದು ಈ ವರ್ಷನೇ ಸಿನಿಮಾ ರಿಲೀಸ್ ಮಾಡ್ತೀವಿ, ಅದಂತೂ ಖಂಡಿತವಾಗ್ಲು. ಯಾಕೆಂದರೆ AP ಅರ್ಜುನ್ ಅಂದ್ರೆ ಚಾನ್ಸೇ ಇಲ್ಲ ಅಂತಾರೆ. ಸೊ ಯಾಕೆ ಚಾನ್ಸ್ ಇದೆ ಅಂದರೆ ಇದರಲ್ಲಿ AP ಅರ್ಜುನ್ ಅವ್ರ ಬ್ಯಾನರು, ನಮ್ಮ ಅನ್ನಪೂರ್ಣ ಮೇಡಮ್ ಪ್ರೊಡ್ಯೂಸರು, ಡೈರೆಕ್ಟ್ರು ಬಂದು ಸ್ವಾಮಿಯವರು. ಹಂಗಾಗಿ ನಮಗೆ ಗೊತ್ತಿಲ್ಲ, ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೇನೆ ಲಕ್ಷ್ಮೀ ಪುತ್ರ ಅಂತ ಇಟ್ಕೊಂಡು ವರಮಹಾಲಕ್ಷ್ಮಿಗೆ ಬರೋಣ ಅಂತ ಅಂದ್ಕೊಂಡಿದ್ವಿ. ಆದರೆ ನಮಗೆ ದೊಡ್ಡ ಸಿನಿಮಾ ಯಾವುದೂ ಬಂದಿಲ್ಲ ಅಂದರೆ ಖಂಡಿತವಾಗ್ಲೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ರಿಲೀಸ್ ಮಾಡ್ತೀವಿ. ಥ್ಯಾಂಕ್ ಯು. ಫಾರೆಸ್ಟ್ ಅಲ್ಲ, ಅದೇ ಇವಾಗ ಸಿನಿಮಾಗೆ ಬೇಕಲ್ಲ. ಇವಾಗ ನಮ್ಮ ತಾರಮ್ಮ ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಹೊಸ ಕ್ಯಾಲೆಂಡರ್ ವರ್ಷದಲ್ಲಿ ಹೊಸ ಒಳ್ಳೆಯ ಹೆಸರು ಲಕ್ಷ್ಮೀ ಪುತ್ರ. ಅವನಾಗಲೇ ಹೇಳ್ದ ಚಿಕ್ಕಣ್ಣ, ಡೈರೆಕ್ಟ್ರ್ AP ಅರ್ಜುನ್ ಕೂಡ ಹೇಳಿದರು. ಒಂದು ಅರ್ಥದಲ್ಲಿ ತಾಯಿ ಲಕ್ಷ್ಮಿ ಅವನ ಪುತ್ರ, ಇನ್ನೊಂದು ಅರ್ಥದಲ್ಲಿ ಲಕ್ಷ್ಮೀ ಪುತ್ರ. ಸೊ ಇದು ಆ್ಯಕ್ಚುಲಿ ರಿಯಲ್ ಲಕ್ಷ್ಮೀ ಪುತ್ರ ಆಗೋದು ಈ ಸಿನಿಮಾ ಆದಮೇಲೆ. ಇಲ್ಲಿ ಬಲಗಡೆ ಕೂತಿದಾರಲ್ಲ AP ಅರ್ಜುನ್ ಮತ್ತು ಶ್ರೀಮತಿ ಅರ್ಜುನ್ ಅವರು ಮತ್ತು ರವಿ ಕಿರಣ್ ಅವರು, ಇವ್ರುಗಳಾಗೋದು ನಿಜವಾದ ಲಕ್ಷ್ಮೀ ಪುತ್ರರು. ಆದರೂ ನನಗೊಂದು ಹೇಳಿದ್ದಾರೆ, ತುಂಬ ಗೆದ್ದು ತುಂಬ ಚೆನ್ನಾಗದ ಚಿಕ್ಕಣ್ಣ. ನಿಂಗೆ ಹೇಳಿದಾರೆ ಇಲ್ಲೋ ಗೊತ್ತಿಲ್ಲ, ನನಗೆ ಮಾತ್ರ ಹೇಳಿದ್ದಾರೆ ಶೇರ್ ಮಾಡ್ತೀವಿ ಲಾಭದಲ್ಲಿ ಅಂತ. ಬರ್ಸ್ಕೋಬೇಕಾ? ಮಾತಲ್ಲಿ ನಂಬೇಡಿ, ಬರ್ಸ್ಕೊಳ್ಳಿ ಅಂತ ಏನಿದೆ ಬುದ್ಧಿವಂತ. ನನಗೆ ತುಂಬ ದಿನದ ಮೇಲೆ ಒಂದು ಒಳ್ಳೆಯ ಕಥೆಯನ್ನು ಕೇಳಿದೆ, ಒಂದು ಒಳ್ಳೆಯ ಸ್ಕ್ರಿಪ್ಟ್ ಕೇಳಿದೆ. ಸ್ಕ್ರೀನ್ ಪ್ಲೇ ಅದ್ಭುತವಾಗಿ ಮಾಡಿದ್ದಾನೆ ಅರ್ಜುನ್. ನನಗೆ ಅಫ್ಕೋರ್ಸ್ ಇತ್ತೀಚೆಗೆ ಒಂದೆರಡು ಸಿನಿಮಾಗಳಲ್ಲಿ ಚೆನ್ನಾಗಿ ರೋಲ್ ಅಂತ ಹೇಳಿ ಅದು ನನಗೆ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಗದೆ ಇರೋದ್ರಿಂದ ಹೆಚ್ಚು ಸಿನಿಮಾಗಳನ್ನ ನಾನು ಒಪ್ಕೊಳ್ಳೋಂಥ ಕೆಲಸ ಮಾಡ್ತಿಲ್ಲ. ಅದಕ್ಕೆ ಅರ್ಜುನ್ ಕೇಳಿದಾಗ ಸ್ವಲ್ಪ ದಿನ ಅದು ಅಂದರೆ ನಾನು ಮಾಡೋದಿಲ್ಲ ಅಂತ ಎಲ್ಲ ಹೇಳಿದೆ. ಇಲ್ಲ ನೀವು ಕತೆ ಕೇಳಿ ಕತೆ ಕೇಳಬೇಕಾ? ಯಾಕಂದರೆ ಈಗೆಲ್ಲರೂ ಏನು ಮಾಡ್ತಾರೆ ಅಂದರೆ ಬಾಂಡೆಡ್ ಸ್ಕ್ರಿಪ್ಟ್ನ ಕೊಟ್ಬಿಡ್ತಾರೆ, ಅದನ್ನು ಓದ್ಕೊಳ್ಳಿ ಅಂತ ಹೇಳೋರು ತುಂಬ ಜನ ಜಾಸ್ತಿ. ಕತೆ
ಹೇಳಲಿಕ್ಕೆ ಪ್ರೆಸೆಂಟ್ ಮಾಡಲಿಕ್ಕೆ ಒಂದು ಸತಿ ಹಿಂಜರಿಕೆ ಇದ್ದು ಅವ್ರು ಆ ಥರ ಮಾಡ್ತಾರೆ, ಒಂದು ಸತಿ ಕತೆ ಹೇಳ್ತೀನಿ ಅಂತಲೂ ಬರ್ತಾರೆ. ಅರ್ಜುನ್ ಮತ್ತು ಡೈರೆಕ್ಟ್ರು ಇಬ್ಬರು ಮನೆಗೆ ಬಂದಾಗ ಆಫ್ಕೋರ್ಸ್ ಕತೆ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಧರ್ಮ ಹೇಳಿದಾಗೆ ಮತ್ತು ಕುರಿ ಹೇಳಿದಾಗೆ ಒಂಥರ ಟೋಟಲಿ ಕಾಮಿಡಿ ಎಲ್ಲಿ ಕಥೆಯನ್ನು ಹೇಳ್ತಾ 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 ಅದು ಹೇಗಾಗುತ್ತೆ ಅಂತಂದರೆ ಪಿಕ್ಚರ್ ಮುಗಿಯೋಷ್ಟರಲ್ಲಿ ಇಮಿಡಿಯೇಟಾಗಿ ಎಲ್ಲರೂ ಫೋನ್ ಆನ್ ಮಾಡಿಕೊಂಡು ಅವ್ರ ತಾಯಿಗೆ ಫೋನ್ ಮಾಡ್ತಾರೆ. ಅದನ್ನು ಮಾತ್ರ 100% ಸತ್ಯ. ಬಹುಶಃ ನೀವೆಲ್ಲರೂ ಇದು ನೋಡ್ತೀರಿ, ಸಾಕ್ಷಿ ಸಮೇತವಾಗಿ ನೋಡ್ತೀರಿ ಥಿಯೇಟ್ರಲ್ಲಿ. ಎಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾನೆ ಅಂತಂದರೆ, ಚಿಕ್ಕಣ್ಣನ ರೋಲ್ ಬಹುಶಃ ಚಿಕ್ಕಣ್ಣನ ಬಿಟ್ಟರೆ ಇನ್ಯಾರೂ ಸೂಟ್ ಆಗೋದೇ ಇಲ್ವೇನೋ. ಕತೆ ಹೇಳ್ತಾ ಇರ್ಬೇಕಾದ್ರೆ ನನಗೇನು ಫಸ್ಟ್ ಚಿಕ್ಕಣ್ಣ ಅಂತ ಹೇಳಿದ್ದಿಲ್ಲ. ಚಿಕ್ಕಣ್ಣ ಅದಕ್ಕೆ ಮುಂಚೆ ನಂಗೆ ಫೋನ್ ಮಾಡಿ ಹೇಳಿದ್ದ, ಬಟ್ ನಾನು ಇದೇ ಕಥೆಯಿಂದ ನನಗೆ ಗೊತ್ತಿರಲಿಲ್ಲ. ನಾನು ಇಮ್ಯಾಜಿನ್ ಕೂಡ ಮಾಡ್ಕೊಂಡು, ಬಟ್ ಇವನು ಎಲ್ಲ ಹೇಳಿದ್ಮೇಲೆ ಬಹುಶಃ ಚಿಕ್ಕಣ್ಣಗೆ ಟೈಲರ್ ಮೇಡ್ ಕ್ಯಾರೆಕ್ಟರ್ ಅನಿಸುತ್ತೆ. ಒಂಥರ ಕಾಮಿಡಿಯಲ್ಲೇ ಎಲ್ಲವನ್ನು ಎಮೋಟ್ ಮಾಡೋದು. ಬಹುಶಃ ಅದು ಚಾರ್ಲಿ ಚಾಪ್ಲಿನ್, ನಮ್ಮ ನರಸಿಂಹರಾಜುರವರು ಅಥವಾ ಜಿ.ವಿ. ಅಯ್ಯರ್ ಈ ಥರದ ಒಂದು ಪಾತ್ರಧಾರಿಗಳು ಮಾಡುವಂಥ ಕಥೆಯಲ್ಲಿ ಒಂಥರ ಎಲ್ಲವನ್ನೂ ಹೇಳ್ಕೊಳ್ಳುವಂಥ, ಅದನ್ನು ತಮಾಷೆ ಮೂಲಕವೇ ಸಮಾಜಮುಖಿ ಕೆಲಸವನ್ನು ಮಾಡ್ತಾ, ಎಚ್ಚರಿಕೆಯನ್ನು ಕೊಡ್ತಾ, ಒಂದು ಎಮೋಷನ್ ಬಾಂಡಿಂಗು ಮಾಡ್ತಾ, ಎಲ್ಲ ಕ್ಯಾರೆಕ್ಟರ್ಗಳು ಕೂಡ ಯಾವುದೇ ಒಂದು ಕಥೆಯಲ್ಲಿ ನನಗೆ ಯಾವುದೇ ಒಂದು ವೇಸ್ಟ್ ಆಗಿ ಬಂದು ಹೋಯಿತು ಕ್ಯಾರೆಕ್ಟ್ರು ಅಂತ ಅನ್ನಿಸ್ಲೇ ಇಲ್ಲ ಇವನು ಹೇಳ್ತಾ ಇರ್ಬೇಕಾದ್ರೆ. ನನಗೆ ತುಂಬ 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 ಖುಷಿ ಅನ್ನಿಸ್ತು ಆ ಕತೆ ಕೇಳಿ. ನಾನು ಅದೇ ಅಂದೆ, ನಾನು ಯೂಶಲಿ ಅಳಬಾರ್ದು ಅಂದ್ಕೊಳ್ತೀನಿ, ಯಾಕಂದರೆ ನಾನು ಹತ್ರ ಒಂಥರ ಎಲ್ಲರೂ ನೀನು ಅಳ್ಬೇಡ ಅಂತಾರೆ, ಅದಕ್ಕೋಸ್ಕರ ಅಳಬಾರ್ದು ಅಂದರೆ ನಾನು ತಡ್ಕೊಳ್ಳೋಕ್ಕೆ ಆಗಿಲ್ಲ. ಲಾಸ್ಟ್ 20 minutes ಅಫ್ಕೋರ್ಸ್ ಒಳ್ಳೊಳ್ಳೆ ಲೊಕೇಶನನ್ನು ಆರಿಸಿದ್ದಾನೆ. ಅದರಲ್ಲೂ ವಾರಣಾಸಿ, ಇಡೀ ಕ್ಲೈಮ್ಯಾಕ್ಸ್ ಆಗೋದು ವಾರಣಾಸಿ. ಇದರಲ್ಲಿ ಎಲ್ಲರ ಮನುಷ್ಯನ ಜೀವನದಲ್ಲಿ ಕ್ಲೈಮ್ಯಾಕ್ಸ್ ಆಗೋದು ವಾರಣಾಸಿ, ಕಾಶಿಲಿ. ಅದೊಂಥರ ಹೇಗಿದೆ ಅಂತಂದರೆ ಆ ಕತೆಗೂ ವಾರಣಾಸಿಗೂ ಮತ್ತು ಆ ಎಂಡಿಂಗ್ ಅನ್ನೋದು ತುಂಬ ತುಂಬ ಕೂಡಿ ಬಂದಿದೆ. ಅದು ಅದರಲ್ಲಿ ಡೈರೆಕ್ಟರು ಆಫ್ಕೋರ್ಸ್ ಅವರೇನು ಕತೆ ಮಾಡಿದ್ರು ಅದೆಲ್ಲ ಈಗ ಕೇಳಿದೆ ನಾನು. ಬಹುಶಃ ಕತೆ ಅರ್ಜುನ್ ಹೇಳ್ತಾ ಇದ್ರು, ಆ್ಯಕ್ಟ್ ಮಾಡ್ತಾ ಇದ್ದಿದ್ದು ಪಕ್ಕದಲ್ಲಿ ಡೈರೆಕ್ಟ್ರು ಫುಲ್ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ರು ಅವರು. ಆದರೆ ನಾನು ಅವಾಗಲೇ ಅಂದ್ಕೊಂಡೆ, ಒಳ್ಳೆ ಡೈರೆಕ್ಟ್ರ್ ಬಂದಿದೆ ಸಬ್ಜೆಕ್ಟ್ ಇದು ಅಂತ. ಯಾಕಂದರೆ ಪ್ರತಿಯೊಂದು ಸೀನ್ ಹೇಳ್ಬೇಕಾದ್ರು, ಪ್ರತಿಯೊಂದು ಕ್ಯಾರೆಕ್ಟರ್ ಹೇಳ್ಬೇಕಾದ್ರು ಸ್ವಾಮಿಗಳು ಅವ್ರ ಎಕ್ಸ್ಪ್ರೆಷನ್ ತೋರಿಸ್ಕೊಂಡು ಹಿಂಗೆಲ್ಲ ಆ್ಯಕ್ಟ್ ಮಾಡ್ತಾ ಇದ್ರು. ತುಂಬ ಖುಷಿ ಅನ್ನಿಸ್ತು ನನಗೆ. ಅಂದರೆ ಎಸ್, ಒಂದು 2025ಗೆ ನನ್ನ ಚಿತ್ರಜೀವನದಲ್ಲಿ ಒಂದು ದೊಡ್ಡ ಪಾತ್ರದ ಜೊತೆಗೆ, ದೊಡ್ಡ ಕಥೆಯ ಜೊತೆಗೆ, ಅದ್ಭುತವಾದ ಸ್ಕ್ರಿಪ್ಟ್ ಜೊತೆಗೆ, ಸ್ಕ್ರೀನ್ ಪ್ಲೇ ಜೊತೆಗೆ, ಒಳ್ಳೆಯ ಪ್ರೊಡಕ್ಷನ್ ಜೊತೆಗೆ ನಾನು ಇದ್ದೀನಿ ಅನ್ನೋದು ತುಂಬ ಖುಷಿ ಅನಿಸುತ್ತೆ. ಚಿಕ್ಕಣ್ಣ ನಾನು ಈಗಲೇ ಕೇಳ್ತಾ ಇದ್ದೆ, ಕಿರಾತಕನೇ ನೀನು ಫಸ್ಟ್ ಸಿನಿಮಾನ ಅಂತ. ಯಾಕಂದರೆ ಆವಾಗ ಬಂದಿದ್ದ ಚಿಕ್ಕಣ್ಣಗೂ ಇವಾಗ ಬಂದಿದ್ದ ಚಿಕ್ಕಣ್ಣಗೆ ತುಂಬ 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 ಅದರಲ್ಲಿ ಮೈಯಲ್ಲಿ ವ್ಯತ್ಯಾಸ ಇದೆ, ಆದರೆ ಗುಣದಲ್ಲಿ ಹಾಗೇ ಇದ್ದಾನೆ. ಅದೇ ಚಿಕ್ಕಣ್ಣನೇ ನೋಡ್ತಾ ಇದ್ದೀನಿ. ಬೆಳೆದಿದ್ದಾನೆ, ತುಂಬ ಪಾತ್ರಗಳನ್ನು ಮಾಡಿದ್ದಾನೆ, ಜನಪ್ರಿಯನಾಗಿದ್ದಾನೆ, ತುಂಬ ಜನಕ್ಕೆ ಹತ್ತಿರ ಆಗಿದ್ದಾನೆ. ಈ ಸಿನಿಮಾದಿಂದ ಮನೆಯ ಮಗ ಆಗ್ತಾನೆ, ಅದಂತೂ ಬರೆದಿಟ್ಕೊಳ್ಬೋದು. ಅವನು ಬರೀ ಕಾಮಿಡಿ ರೋಲು ಅಥವಾ ಹೀರೋ ಇನ್ನೇನೋ ಮಾಡ್ತಾನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ಮನೆಯ ಸಂಸಾರದ ಒಬ್ಬ ಮಗ ಆಗ್ತಾನೆ. ಎಲ್ಲರಿಗೂ ಇಂತಹ ಒಂದು ಕ್ಯಾರೆಕ್ಟ್ರು ಮಾಡಬೇಕಪ್ಪ ಅಂತ ನಿಜವಾಗ್ಲೂ ಅನಿಸೋಂಥ ಕ್ಯಾರೆಕ್ಟರ್ ಅದು. ಕುರಿ ಬಗ್ಗೆ ಹೇಳಬೇಕೇ ಆಗಿಲ್ಲ. ಅವನು ಏನು ಪಾತ್ರ ಕೊಟ್ಟರು, ಏನು ಕೊಡದೇ ಇದ್ದರೂ ಸ್ಕ್ರೀನಲ್ಲಿ ಅವನ ಪ್ರೆಸೆನ್ಸ್ನ ಅವ್ನು ಮಾಡ್ಕೊಂಡೇ ಹೋಗ್ತಾನೆ. ಅಲ್ಲ, ನೀನು ದುಡ್ಡು ಕೊಟ್ಟರೆ ಅಲ್ಲ, ಏನು ಪಾತ್ರ ಕೊಟ್ಟೆ ಅಂದರೆ ಪಾತ್ರದಲ್ಲಿ ಅಲ್ಲ ಕಂದ ನೀವು ನೋಡು, ಕೊಡದೇ ಇದ್ರು ಅಂದರೆ ಪಾತ್ರ ಹೊಗಳ್ತಾ ಇದ್ದೀನಿ. ನಾನು ಟ್ಯಾಗ್ಲೈನ್ ಹಾಕೊಂಡು ಮಾತಾಡ್ಬೇಕನ್ನೋ ಇನ್ನು ಮುಂದೆ ಹೊಗಳ್ತಾ ಇದ್ದೀನಿ ನಿನ್ನ. ಧರ್ಮ, ತುಂಬ ಥ್ಯಾಂಕ್ಸ್ ನನ್ನ ಜೊತೆ ಆ್ಯಕ್ಟ್ ಮಾಡೋಕ್ಕೆ. ಭಾಳ ಚೆಂದ ಒಳ್ಳೆ ಮಾತುಗಳನ್ನ ಹೇಳಿದೆ. ತುಂಬ ತುಂಬ ಥ್ಯಾಂಕ್ಸ್. ನನಗೂ ಕೂಡ ನಿಮ್ಗೆಲ್ಲರ ಜೊತೆ ಆ್ಯಕ್ಟ್ ಮಾಡೋದು ನಮಗೂ ಚಾಲೆಂಜಿಂಗ್ಗೆ, ಸಾಮಾನ್ಯದವರಲ್ಲ ನೀವೆಲ್ಲ. ಆದ್ದರಿಂದ ನಾನು ಸ್ವಲ್ಪ ಹುಷಾರಾಗಿ ಆ್ಯಕ್ಟ್ ಮಾಡಬೇಕು. ಆ್ಯಂಡ್ ಮತ್ತೊಮ್ಮೆ ಶ್ರೀಮತಿ ಅರ್ಜುನ್, ಅನ್ನಪೂರ್ಣ ಅರ್ಜುನ್ ರವರಿಗೆ, ಮತ್ತು ರವಿಕಿರಣ್ ಮತ್ತು ನಮ್ಮ AP ಅರ್ಜುನ್ ಆಗಲೇ ಹೇಳಿದಾಗೆ ಶೇರನ್ನು ಖಂಡಿತ ಕೊಟ್ಟಾಗ ನಾನು ನಿಮಗೆಲ್ಲರಿಗೂ ಶೇರ್ ಮಾಡ್ತೀನಿ ಅಂತ ಹೇಳಿ, ಲಕ್ಷ್ಮೀಪುತ್ರ ಒಳ್ಳೆಯದಾಗಲಿ, ಒಳ್ಳೆ ಯಶಸ್ಸಾಗಲಿ. ಇವತ್ತು ಒಳ್ಳೆ ಗಳಿಗೆಯಲ್ಲಿ ಪ್ರಾರಂಭ ಮಾಡಿದ್ದಾರೆ. ಇದು ದೊಡ್ಡ ಯಶಸ್ಸಾಗಲಿ. 2025 ಮೊಟ್ಟ ಮೊದಲ ಸೂಪರ್ ಹಿಟ್ ಸಿನಿಮಾ ಆಗಲಿ ಇದು ಅಂತ ನಾನು ಆಚರಿಸ್ಕೊಳ್ತೀನಿ. ತುಂಬ ಅನೇಕ ಕನ್ನಡ ಚಿತ್ರಗಳು ಬರ್ತಿದೆ. ಎಲ್ಲ ಚಿತ್ರಗಳು ಯಶಸ್ವಿ ಜೊತೆಗೆ ನಮ್ಮ ಚಿತ್ರ ಕೂಡ ಯಶಸ್ವಿ ಸಾಲಿನಲ್ಲಿ ಸಾಗಲಿ ಅಂತೇಳಿ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ. ಅಮ್ಮ ಮಗ
ಹೀರೋಯಿನ್ಗೆ ಕಲರ್ ಮ್ಯಾಚ್ ಆಗಲ್ಲ ಅಂತ ಒಂದಷ್ಟು ಜನ ಕ್ವಶನ್ ಮಾಡ್ಬೋದು, ಬಟ್ ಅದಕ್ಕೂ ಲಾಜಿಕ್ ಇಟ್ಟಿದ್ದೀವಿ ಸಿನಿಮಾದಲ್ಲಿ. ಥ್ಯಾಂಕ್ ಯು. ಹೌದು, ಇವಾಗ ನಮ್ಮ ಪ್ರೊಡ್ಯೂಸರು ಕೋ ಪ್ರೊಡ್ಯೂಸರ್ ಮಾತಾಡ್ತಾರೆ, ಆಮೇಲೆ ಲಾಸ್ಟ್ ಅಲ್ಲಿ ಕನ್ಕ್ಲೂಷನ್ ನಾನು ಕೊಡ್ತೀನಿ. ನಮಸ್ತೆ ಎಲ್ಲರಿಗೂ. ಹೊಸ ವರ್ಷದ ಶುಭಾಶಯಗಳು ಎಲ್ರಿಗೂ. ಲಕ್ಷ್ಮಿ ನಮ್ಮ ಮೇಲೆ ಕೃಪೆ ಇರಬೇಕು ಅನ್ನೋ ಒಂದೇ ಕಾರಣಕ್ಕೆ ಮೇ ಬಿ ಹೊಸ ವರ್ಷಕ್ಕೆ ನಮಗೆ ಇಂಥದ್ದೊಂದು ಚಾನ್ಸ್ ಕೊಟ್ಟಿದ್ದಾರೆ, ಲಕ್ಷ್ಮೀ ಪುತ್ರ ಮಾಡೋ ಚಾನ್ಸ್ ಕೊಟ್ಟಿದ್ದಾರೆ. ಅದಕ್ಕಿಂತ ದೊಡ್ಡ ಆಪರ್ಚುನಿಟಿ, ಗುಡ್ ನ್ಯೂಸ್ ಇಲ್ಲ ಅಂತ ನಮಗೆ ಅನಿಸುತ್ತೆ. ನಾನು ಫಸ್ಟ್ ಟೈಮ್ ಅರ್ಜುನ್ ಹೇಳಿದಾಗ ನಿನ್ನ ಹೆಸರು ಇಲ್ಲ ಆಗಲ್ಲ ನನಗೆ, ಐ ಡೋಂಟ್ ನೋ, ನನಗೇನು ಗೊತ್ತಿಲ್ಲ ಸಿನಿಮಾ ಬಗ್ಗೆ, ನಾನಿದ್ದೀವಿ ಸಪೋರ್ಟ್ಗಿದ್ದೀವಿ, ಎಲ್ಲರೂ ಸೇರಿ ಮಾಡೋಣ ಅಂತ ಫಸ್ಟ್ ಸ್ಟೆಪ್ಪು ತೊಗೊಂಡಿದ್ದೀವಿ. ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ಥ್ಯಾಂಕ್ ಯು ನಮ್ಮ ಕೋ ಪ್ರೊಡ್ಯೂಸರ್. ಎಲ್ರಿಗೂ ನಮಸ್ಕಾರ. ಇದು ಮೊದಲನೇ ಸಿನಿಮಾ ಅರ್ಜುನ್ ಸರ್ ಜೊತೆ ಹಾಗೂ ಮನೋಜ್ ಜೊತೆ ಅಸೋಸಿಯೇಟ್ ಆಗಿ ಮಾಡ್ತಾಯಿದ್ದೀವಿ. ಇವತ್ತು ಮುಹೂರ್ತ ಆಗಿದೆ. ಇದು ಫಸ್ಟ್ ಪ್ರೆಸ್ ಮೀಟು, ಏನು ಪ್ರಿಪೇರ್ ಆಗಿಲ್ಲ. ಸಿನಿಮಾ ಕಂಪ್ಲೀಟ್ ಆಗೋಷ್ಟೊಂದು ಮಾತಾಡ್ತೀವಿ, ಇನ್ನು ಮಿಕ್ಕಿದ್ದು ಅರ್ಜುನ್ ಸರ್ ಮಾತಾಡ್ತಾರೆ. ಅಂದ್ರೆ ಇವಾಗ ಎಲ್ಲ ಮಾತಾಡಿದ್ರಲ್ಲ ಲಕ್ಷ್ಮೀ ಪುತ್ರ ಎಲ್ಲ, ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ತಾಯಿ ಅನ್ನೋದು ಒಂದು ದೊಡ್ಡ ಅಮೂಲ್ಯವಾದಂಥ ಒಂದು ಉಡುಗೊರೆ ದೇವ್ರು ಕೊಟ್ಟಿರೋದಂಥದ್ದು. ನಮಗೆ ಆ ಋಣನ ನಾವು ಯಾವತ್ತಿಗೂ ತೀರ್ಸಕ್ಕೆ ಸಾಧ್ಯನೇ ಇಲ್ಲ. ಪ್ರತಿಯೊಬ್ಬರಿಗೂ ಏನೇ ಆದ್ರೂ ಆ ತಾಯಿ ಮೇಲೆ ಒಂದು ಪ್ರೀತಿ ಇದ್ದೇ ಇರುತ್ತೆ. ಈ ಸಿನಿಮಾ ನಮ್ಮ ಎಲ್ಲ ತಾಯಂದ್ರಿಗೆ ಅರ್ಪಣೆ ಅಂತ ಹೇಳ್ತೀನಿ. ಲಕ್ಷ್ಮೀ ಪುತ್ರ ಸಿನಿಮಾ ಪ್ರತಿ ತಾಯಂದ್ರು, ನನ್ನ ಜಗತ್ತಲ್ಲಿರುವಂಥ, ನಮ್ಮ ಕರ್ನಾಟಕದಲ್ಲಿರುವಂಥ, ನಮಗೆ ವಿದ್ಯೆ ಕಲಿಸಿರ್ತಕ್ಕಂಥವ್ರಾಗ್ಬೋದು, ನಮ್ಗೆ ಜನ್ಮ ನೀಡಿರುವಂಥವ್ರಾಗ್ಬೋದು, ನಮಗೆ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ನಮ್ಗೆ ಯಾವುದೋ ಒಂದು ರೀತಿಲಿ ಸಪೋರ್ಟ್ ಮಾಡಿರುವಂಥ ತಾಯಂದ್ರು, ಎಲ್ಲ ತಾಯಂದ್ರಿಗೂ ಈ ಸಿನಿಮಾನ ಅರ್ಪಿಸ್ತಾ ಇದ್ದೀವಿ. ಚಿಕ್ಕು ಹೇಳ್ದಂಗೆ ನಮ್ಮ ಜೊತೆ ಒಂದು ದೊಡ್ಡ ಟೀಮ್ ಇದೆ. ನನ್ನ ಎಲ್ಲ ಸಿನಿಮಾಗಳಲ್ಲೂ ಯಾರು ನನ್ನ ಸಪೋರ್ಟಿಂಗ್ ಟೆಕ್ನಿಷಿಯನ್ಗಳು ಯಾರ್ಯಾರು ಇದ್ರು ಅವರೇ ಕೆಲಸ ಮಾಡ್ತಾ ಇದ್ದಾರೆ. ಫೈಟ್ ಮಾಸ್ಟರ್ ರವಿ ವರ್ಮಾ, ಅರ್ಜುನ್ ಜನ್ಯ ಫಸ್ಟ್ ಟೈಮ್ ಅವಂದು ನಂದು ಸಾಂಗ್ಗಳು, ಅರ್ಜುನ್ ಜನ್ಯಂದು ನಾನು ತುಂಬ ಸಾಂಗ್ಸ್ಗಳನ್ನ ಬರೆದಿದ್ದೀನಿ. ತುಂಬ ಲಾಸ್ಟಲ್ಲಿ ಉಪಾಧ್ಯಕ್ಷದಲ್ಲೂ ಒಂದು ಸಾಂಗ್ ದೊಡ್ಡ ಹಿಟ್ಟಾಗಿತ್ತು. ಇದರಲ್ಲಿ ಫಸ್ಟ್ ಸಾಂಗ್ ಬರೆದಿದ್ದು ಅರ್ಜುನ್ ಜನ್ಯ, ಇದರಲ್ಲಿ ಹೃದಯ ಹೃದಯ ಅಂತ ಯುಗ ಸಿನಿಮಾದು. ಅಲ್ಲಿಂದ ಫ್ರೆಂಡ್ಸು, ನಾನು ಅರ್ಜುನ್ ಇಲ್ಲಿವರೆಗೂ ಕೆಲಸ ಮಾಡೋಕ್ಕಾಗಿರಲಿಲ್ಲ. ಫಸ್ಟ್ ಟೈಮ್ ಹಿಂಗೆ ಪ್ರೊಡಕ್ಷನ್ ಮಾಡ್ತಾ ಇದ್ದೀನಿ ಅಂತಂದಾಗ ಫಸ್ಟ್ ಹೆಸ್ರಾಕ್ಬಿಡು ಆಮೇಲೆ ಮಾಡೋಣ ಕೆಲಸನ ಅಂತ ಅಂದ್ಬಿಟ್ಟು ಅರ್ಜುನ್ದು ಹಂಗೆ ಶುರುವಾಯಿತು. ಅದಾದ್ಮೇಲೆ ದೀಪು ನನ್ನ ಎಲ್ಲ ಸಿನಿಮಾಗಳಿಗೂ ಎಡಿಟರ್ ಆಗಿ ಅವನೇ ಕೆಲಸ ಮಾಡ್ತಾ ಇದ್ದಿತ್ತು. ಈ ಸಿನಿಮಾಗೂ ಅವನೇ, ಮೋಹನ್ ಬಿಕೆರೆ ಆರ್ಟ್ ಡೈರೆಕ್ಟ್ರು. ಎಲ್ಲರೂ ಬರಬೇಕಾಗಿತ್ತು, ಬಂದಿಲ್ಲ. ಬಟ್ ನೆಕ್ಸ್ಟ್ ಎಲ್ಲರನ್ನೂ ಕರೆದು ಕೂರ್ಸಿ ಇನ್ನೊಂದು ಪ್ರೆಸ್ ಮೀಟ್ ಮಾಡ್ತೀವಿ ಮಧ್ಯ ಇದರಲ್ಲಿ. ಎಲ್ಲರೂ ನಿಮ್ಮ ವಿಶಸ್ ಇರಲಿ. ಹೌದೌದು, ನಾನೇ ಬರೀತೀನಿ. 4 ಸಾಂಗ್ ಇದೆ. ಹೌದೌದು, ಅಮ್ಮನ ಮೇಲೆ ಒಂದು ಸಾಂಗ್ ಇದೆ. ಹೌದೌದು, ಖಂಡಿತ. ಅಲ್ಲ, ಅಮ್ಮ ಮಗನ ಸಿನಿಮಾ ಮಾಡಿ ಅಮ್ಮನ ವ್ಯಾಲ್ಯೂ ಬಗ್ಗೆ ಹೇಳ್ತಾ ಇದೀವಿ ಅಂತಂದ್ರೆ ಅಮ್ಮನ ಬಗ್ಗೆ ಸಾಂಗ್ಸ್ ಇಲ್ಲ ಅಂತಂದ್ರೆ ಹಿಂಗೆ ಇದೆ. ಕರೋನಾಗೂ ಇದಕ್ಕೂ ಸಂಬಂಧ ಇಲ್ಲ. ಕರೋನಾ ಟೈಮಲ್ಲಿ ನಾವು ಖಾಲಿ ಕೂತಿದ್ವಲ್ಲ, ಅವಾಗ ಮಾಡಿದ ಕತೆ. ಕರೋನಾ ಇದರಲ್ಲಿ ಯಾವುದೇ ಥರದ್ದು ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಬಟ್ ಅವತ್ತು ಒಂದಷ್ಟು ವ್ಯಾಲ್ಯೂಸ್ ಮಿಸ್ ಮಾಡ್ಕೊಂಡ್ವಿ ಗೊತ್ತಾ ನಾವು, ಒಂದಷ್ಟು ಸಂಬಂಧಗಳನ್ನ, ಎಷ್ಟೋ ಜನ ವ್ಯಕ್ತಿಗಳನ್ನ. ಆ ಟೈಮಲ್ಲಿ ಅದೊಂದು ಯಾವುದೋ ಒಂದು ಇನ್ಸಿಡೆಂಟ್ ಸ್ಪಾರ್ಕ್ ಆಗಿತ್ತು. ಅಂದ್ರೆ ಎಷ್ಟೋ ಜನ ನೋಡೋಕ್ಕಾಗ್ದೇ ತೀರೋದ್ರು, ಎಷ್ಟೋ ಜನಕ್ಕೆ ಫೋನ್ ಮಾಡೋಕ್ಕಾಗಲಿಲ್ಲ, ಆಸ್ಪತ್ರೆಗೆ ಹೋದವ್ರು ವಾಪಸ್ ಬರಲೇ ಇಲ್ಲ. ಹಂಗಂತ ಕರೋನಾಗೂ ಇದಕ್ಕೂ ಸಂಬಂಧನೇ ಇಲ್ಲ. ಕರೋನಾ ಇದರಲ್ಲಿ ನಡೆಯುವಂಥ ಕಥೆನೂ ಅಲ್ಲ. ಒಂದು ರೂರಲ್ ಮಂಡ್ಯ ಸುತ್ತಮುತ್ತ ಇರುವಂಥ ಒಂದು ರೂರಲ್ ಏರಿಯಾದಲ್ಲಿ ನಡೆಯುವಂಥ ಒಂದು ಕತೆ. ಮಂಡ್ಯ ಸುತ್ತಮುತ್ತ ಪ್ಲಾನ್ ಮಾಡ್ತಾ ಇದೀವಿ, ಮೈಸೂರು ಶೂಟ್ ಪ್ಲಾನ್ ಮಾಡ್ತಾ ಇದೀವಿ, ಅದಾದ್ಮೇಲೆ ಗೋವಾ, ಅದಾದ್ಮೇಲೆ ವಾರಣಾಸಿ, ಕಾಶಿ, ಇಷ್ಟು ಜಾಗದಲ್ಲಿ. ಅಂದ್ರೆ ನಮ್ಗೆ ಈ ಪಾತ್ರನ ನಾನು ಕತೆ ಬರ್ದಾಗ್ಲೇನೆ ನಮ್ಮಲ್ಲಿ ಫಸ್ಟ್ ನಮ್ಮ ಇಂಡಸ್ಟ್ರಿ ನಮ್ಗೆ ಅಮ್ಮ ತುಂಬಾ ಅಂದ್ರೆ
ಎಮೋಷನ್ ಆಗಿ ನೋಡ್ಬೋದು, ಎಂಟರ್ಟೈನ್ಮೆಂಟ್ ಆಗಿ ನೋಡ್ಬೋದು, ಮತ್ತೆ ಕಾಮಿಡಿ ಆಗಿ ನೋಡ್ಬೋದು. ತುಂಬಾ ಅದಕ್ಕೆ ಜೀವ ತುಂಬುವಂತ ಅಮ್ಮ ಅಂತ ಅನ್ನಿಸ್ದಾಗ ನನಗೆ ತಾರಮ್ಮನೆ ಜ್ಞಾಪಕ ಬರೋದು. ಫಸ್ಟ್ ಇದ್ರಲ್ಲೆಲ್ಲ ನೋಡ್ತಾ ಇದ್ರೆ ಉಮಾಶ್ರೀ ಅಮ್ಮ ಇದು ಬರ್ತಾ ಇದ್ರು. ಇದ್ರಲ್ಲಿ ಸ್ವಲ್ಪ ಎಂಗೇಜ್ ಇರೋದ್ರಿಂದ ತಾರಮ್ಮ. ಇಲ್ಲ ಅಂದ್ರೆ ಎಲ್ಲಾನು ನಾವೊಂದು ಸಿನಿಮಾ ಅಂತ ಮಾಡಿದಾಗ ಆ ಕತೆಗೆ ಏನು ನ್ಯಾಯವಾಗಿ ಕೇಳುತ್ತೆ ಆ ಬಜೆಟ್ ಅಂತೂ ಇದ್ರಲ್ಲಿ ಇದ್ದೇ ಇರುತ್ತೆ. ಯಾಕೆಂದ್ರೆ 4 ಸಾಂಗ್ ಇದೆ ಅಂದಾಗ ಸಾಂಗ್ಸ್ಗಳನ್ನ ಚೆನ್ನಾಗಿ ಮಾಡಲೇಬೇಕು. ಹೌದು, ಯಾಕೆಂದ್ರೆ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತಂದಾಗ ಅದಕ್ಕೆ ಏನೇನು ಬೇಕು ಅದನ್ನೆಲ್ಲಾನು ಕೊಡುವಂತ ಒಂದು ಬಜೆಟ್, ಒಂದು ಸಫಿಷಿಯಂಟ್ ಬಜೆಟ್ ಇದ್ದೇ ಇದೆ ಸಿನಿಮಾದಲ್ಲಿ. ಶೂಟಿಂಗ್ ಫೆಬ್ರವರಿ 10th ಇಂದ ಶುರು ಆಗುತ್ತೆ. ಖಂಡಿತವಾಗ್ಲೂ ಸಿನಿಮಾ ಶೂಟಿಂಗ್ ಮುಗಿಯುತ್ತೆ. ಯಾವುದು ದೊಡ್ಡ ಅದೇ ಚಿಕ್ಕು ಹೇಳ್ದಂಗೆ ಆ ದೊಡ್ಡ ಸಿನಿಮಾಗಳು ಯಾವುದು ಆ ತರ ಟೈಮಲ್ಲಿ ಬರಲಿಲ್ಲ ಅಂತಂತಂದ್ರೆ ಅದೇ ದಿನ ಬರ್ತೀವಿ ರಿಲೀಸ್ಗೆ. ಇಲ್ಲ ಅಂತಂದ್ರೆ ನೋಡ್ಕೊಂಡು ಬರ್ತೀವಿ. ಯಾಕೆ ಅಂತಂದ್ರೆ ಸಿನಿಮಾಗಳು ನಮ್ಮ ಸಿನಿಮಾಗಳೇ ಕನ್ನಡ ಸಿನಿಮಾಗಳೇ ಅಂತ ಬಂದಾಗ ತುಂಬಾ ಯಾವುದೋ ಒಂದು ದೊಡ್ಡ ಸಿನಿಮಾ ಬಂತು ಅಂತಂದಾಗ ಅದನ್ನ ಬಿಟ್ಟು ನೆಕ್ಸ್ಟ್ 1 week or 2 weeks ಬಿಟ್ಟು ಬರ್ಬೋದು. ನನಗೆ ಯಾವಾಗಲೂ ಸಪೋರ್ಟಿವ್ ಆಗಿರ್ತಾರೆ ಅವರು. ದಾದಾ ಅಂತ ಕರಿತೀವಿ. ಯಾವುದೇ ಒಂದು ಗುಡ್ ಆರ್ ಬ್ಯಾಡ್ ಯಾವುದಕ್ಕಾದ್ರೂ ಒಂದು ಫೋನ್ ಹೊಡೆದ ತಕ್ಷಣವೇ ಇದು ಮಾಡಿ ಪ್ರತಿಯೊಂದು ಹಂತದಲ್ಲೂ ನಾನು ಅದ್ದೂರಿ ಸಿನಿಮಾ ಮಾಡಿದ್ದಾಗಿಂದನೂ ಇಲ್ಲಿವರೆಗೂ ನನಗೆ ಒಂದು ಬ್ಯಾಕ್ ಸಪೋರ್ಟಲ್ಲಿ ಇದ್ದೇ ಇರುತ್ತೆ ಯಾವಾಗಲೂ. ಅವ್ರ ಬ್ಲೆಸ್ಸಿಂಗ್ಸ್, ಅವ್ರ ಸಪೋರ್ಟ್, ಅವ್ರ ಪ್ರೆಸೆನ್ಸ್. ಅಂದ್ರೆ ಎಲ್ಲರೂ ನನಗೆ ಏನನ್ನೋರು ಚಿಕ್ಕಣ್ಣ ಏನನ್ನೋರು ಅಲ್ಲ, ಎಲ್ಲರೂ ತುಂಬಾ ಚಿಕ್ಕಣ್ಣ ತುಂಬಾ ನ್ಯಾಚುರಲ್ ಆಗಿ ಮಾಡ್ತಾನೆ ಅಂತ ಅನ್ನೋರು. ಹಂಗಾಗಿ ಹೌದು, ಯಾಕೆಂತಂದ್ರೆ ತುಂಬಾ ಡ್ರಾಮೆಟಿಕಲ್ ಆಗಿಲ್ಲ ಮಾಡಲ್ಲ. ನಾನು ನನ್ನ ಸಿನಿಮಾದಲ್ಲಿ ವರ್ಕ್ ಮಾಡಿದಲ್ಲ, ನಾನು ನೋಡಿದ್ದೀನಿ. ಹಂಗಾಗಿ ನ್ಯಾಚುರಲ್ ಆಗಿ ಮಾಡ್ತಾ ಇರೋದ್ರಿಂದ ಏನೋ ಒಂದು ಸೆಕೆಂಡ್ ಸಿನಿಮಾಯಿಂದ ಶುರು ಮಾಡೋಣ ಅಂತ ಅನ್ನಿಸ್ತು. ಹಂಗಾಗಿ ನ್ಯಾಚುರಲ್ ಇಷ್ಟ ಆಗುತ್ತೆ. ಕನ್ನಡದಲ್ಲ ಯಾರಿಗೆ ಓ ಹೌದಾ? ಹಂಗಾದ್ರೆ ನಾವು ಕಂಟಿನ್ಯೂ ಮಾಡ್ತಾ ಇದೀವಿ. ನಾವೇನು ಕೊಟ್ಟಿಲ್ಲ, ಕಂಟಿನ್ಯೂ ಮಾಡ್ತಾ ಇದೀವಿ. ಅದು ಸಂಹಾರ ಅಂತ ನಮ್ಮ ಚಿರು ಸರ್ಜಾ ಅವ್ರು ಇವರು ಗುರು ದೇಶಪಾಂಡೆ ಅವ್ರ ಡೈರೆಕ್ಟ್ರು ನನ್ನ ಬರ್ಡೇಗೆ ಅಂತೀನಿ ಒಂದು ಟೀಸರ್ ಕಟ್ ಮಾಡಿದ್ರು. ಸುಮ್ಮನೆ ಬಿಡೋದು ಬೇಡ, ಏನಾದರೂ ಕೊಡಬೇಕಲ್ಲ ಅಂತ ಆಗಲೇ ಇಟ್ರು ನ್ಯಾಚುರಲ್ ಸ್ಟಾರ್ ಅಂತ. ಅದಾದ್ಮೇಲೆ ಬರೀ ನಾನು ಮಾತ್ರ ಕರ್ಕೋತಿದ್ದೆ, ಯಾರು ಯಾವ ಬೇಡ ಬಿಟ್ಟಾಕಪ್ಪ, ಯಾಕೆ ಚಿಕ್ಕಣ್ಣ ಸಾಕು ಅಂತ ಸುಮ್ಮನಾದೆ. ಮತ್ತು ಉಪಾಧ್ಯಕ್ಷದಲ್ಲಿ ಅದನ್ನು ನಮ್ಮ ಉಮಾಪತಿಯವರು ಕಂಟಿನ್ಯೂ ಮಾಡಿದ್ರು. ಉಪಾಧ್ಯಕ್ಷದಲ್ಲೂ ಇದೆ, ಅಲ್ಲಿಂದ ಹಂಗೆ ಕಂಟಿನ್ಯೂ. ಈಗ ಪರವಾಗಿಲ್ಲ, ಒಂದಷ್ಟು ಜನ ನ್ಯಾಚುರಲ್ ಸ್ಟಾರ್ ಅಂತಾರೆ, ಈಗ ಇಟ್ಕೊಬೋದು ಅಂತ ಅನ್ನಿಸ್ತು. ಆ ಸಂಬಾರದಲ್ಲಿ ಕೊಟ್ಟಿರೋ ಬಿಟ್ಬಿಟ್ಟಿದ್ದೆ ನಾನೇ ಬೇಡ ಅಂತ. ಮೊನ್ನೆ ಅರ್ಜುನ್ ಗುರುಜಿ ಅವರ ಅಮ್ಮ ಸಿಕ್ತಾಗ್ಲೂ ಅದೇ ಹೇಳ್ತಿದ್ರು, ತುಂಬಾ ನ್ಯಾಚುರಲ್ ಆಗಿ ಮಾಡ್ತಾನಲ್ವ ಚಿಕ್ಕಣ್ಣ ಅಂತಂತ ಅಂದ್ಬಿಟ್ಟು. ಅಂದ್ರೆ ಎಲ್ಲಾರ್ಗೂ ತಲುಪಿದಾರೆ. ಅದೇ ಯಾರೋ ಕರೀತಾ ಇರ್ಲಿಲ್ಲ, ಅವನೇ ಕರ್ಕತ್ತಾ ಇದ್ದ. ಇವಾಗ ಇದ್ಮೇಲೆ ಎಲ್ಲರೂ ಕರೀಲಿ ಅಂದ್ಬಿಟ್ಟು ಇದು ಮಾಡಿದ್ವಿ ಅಷ್ಟೇ. ಇಲ್ಲ ಕತೆ ನನಗೆ ಆ ಲೈನ್ ಕತೆ ಚೆನ್ನಾಗಿ ಆ ಟೈಮಲ್ಲಿ ಅನ್ನಿಸ್ತು. ಕತೆ ಬರ್ದಾದ್ಮೇಲೆ ಯಾವಾಗ್ಲೂ ಒಂದ್ಸರಿ ಹಿಂಗೆ ಶೂಟಲ್ಲಿ ಇರ್ಬೇಕಾದ್ರೆ ಬ್ರೇಕಲ್ಲಿ ಒಂದ್ಸತಿ ಹಿಂಗಿದೆ ಒಂದು ಕತೆ ಅಂತ ಅಂದ್ಬಿಟ್ಟು ಹೇಳಿದ್ದು. ಸುಮ್ಮನೆ ಅವನು ಕೇಳ್ಬಿಟ್ಟು ಅವನು ಬಿಟ್ಟಿದ್ದ, ನಾನು ಬಿಟ್ಬಿಟ್ಟಿದ್ದೆ ಆ ಕತೆನ. ಅದಾದ್ಮೇಲೆ ಉಪಾಧ್ಯಕ್ಷ ಆಗಿ ಒಂದು 5-6 ತಿಂಗಳಾದ್ಮೇಲೆ ಇನ್ನೊಂದು ಯಾವುದೋ ಪ್ರಾಜೆಕ್ಟ್ ಮಾಡಬೇಕಾಗಿತ್ತು ಚಿಕ್ಕಣ್ಣ. ಅದು ಸ್ವಲ್ಪ ಮುಂದೆ ಹೋದ್ಮೇಲೆ ಅಪ್ಪಾಜಿ ನೀವು ಯಾವಾಗಲೂ ಒಂದು ಕತೆ ಹೇಳಿದ್ರಲ್ಲ ಅಂತಂದ್ಬಿಟ್ಟ. ಏನು ಯಾವ ಕತೆ? 1-2-3 ಇತ್ತು ನನ್ನ ಹತ್ರ. ಯಾವ ಕತೆ ಅಂತ ಅಂದ್ಬಿಟ್ಟು ಅಂದಾಗ ಅದೇ ತಾಯಿ ಎಮೋಷನ್. ಆವಾಗ ಪುನಃ ಹೇಳಿ ತಿರ್ಗಾ ಕುತ್ಕೊಂಡು ಸ್ಕ್ರಿಪ್ಟು ಡೈಲಾಗ್ಸ್ ಎಲ್ಲ ವರ್ಕ್ ಮಾಡಿ ಶುರು. ಅದೆಲ್ಲ ನೆಕ್ಸ್ಟ್ ಅಲ್ಲಿ ಹೇಳ್ತೀವಿ. ಈಗಲೇ ಎಲ್ಲ ಪಾತ್ರಗಳನ್ನ ಬಿಟ್ಬಿಟ್ರೆ ಪ್ರತಾಪ್ ಅವ್ರದ್ದು ನಿಜವಾಗ್ಲೂ ಅದ್ಭುತವಾದಂಥ ಕಥೆ, ಅದ್ಭುತವಾದಂಥ ಪಾತ್ರ. ಮಾರ್ಟಿನಲ್ಲಿ ಕಟ್ಟಾದಂಗೆ ಆಗಲ್ಲ ಇದ್ರಲ್ಲಿ. ಚಿಕ್ಕಣ್ಣ ಈ
ತಾರಮ್ಮ ಜೊತೆ ಆ್ಯಕ್ಟ್ ಮಾಡೋದು ಅಂದರೆ ಎಮೋಷನ್ಸ್ ಆಗಲಿ, ಯಾಕಂದರೆ ಸಾಮಾನ್ಯ ಕಾಮಿಡಿ ನೋಡ್ತಾರೆ ಎಲ್ಲರೂ ಇನ್ಫ್ಯಾಕ್ಟ್ ತಾಯಿ ತೊಗೊಂಡಿರ್ತಾರೆ. ಈ ತಾಯಿ ಮಗನ ಬಾಂಧವ್ಯ ಒಂದಷ್ಟು ಸಂದರ್ಭಗಳು, ಅದಕ್ಕೆ ಯಾವ ರೀತಿ ನಿಮ್ಮ ತಲೆಯಲ್ಲಿ ಓಡ್ತಿದೆ ಈಗ, ಹೇಗೆ ಆಪ್ರೇಟ್ ಮಾಡ್ಬೋದು? ಅಲ್ಲ ಓಡೋದಲ್ಲ, ನಾನು ತಾರಮ್ಮ ಕಾಮಿಡಿದೆಲ್ಲ ನಾವು ಕಿರಾತಕದಲ್ಲಿ ಮಾಡಿದ್ದೆ ಕಾಮಿಡಿ ಇದು, ಸೊ ಹಂಗಾಗಿ ಅದೆಲ್ಲ ಗೊತ್ತಿದೆ. ಬಟ್ ಒಂದು 2-3 ಕಡೆ ತಾರಮ್ಮ ಅವ್ರ ಬಗ್ಗೆ ಕೇಳಿ ಸ್ವಲ್ಪ ಗಾಬರಿನೂ ಇದೆ. ಇಲ್ಲೋ ಅವರು ಮಾನಿಟ್ರಲ್ಲಿ ಒಂಥರ ಟೇಕಲ್ ತಿಂದಾಕ್ಬಿಡ್ತಾರೆ, ಈ ಎದುರುಗಡೆ ಏನು ಎಕ್ಸ್ಪ್ರೆಷನ್ ಕೊಟ್ಟಿರ್ತಾರೆ ಗೊತ್ತಾಗಲ್ಲ. ಯಾಕೆಂದರೆ ನೋಡಿದ್ದೀವಿ, ಯಾಕೆಂದರೆ ತುಂಬ ರಾಷ್ಟ್ರ ಪ್ರಶಸ್ತಿ ಸುಮ್ಮನೆ ಕೊಡಲ್ಲ ಅವ್ರಿಗೆ. ಸೊ ಇವ್ರ ಜೊತೆ ಮಾಡೋದು ಚಾಲೆಂಜ್ ಅಂತ ಹೇಳೋಕ್ಕಾಗಲ್ಲ, ಚಾಲೆಂಜ್ ಮಾಡಿ ಸಾಧ್ಯನೇ ಇಲ್ಲ ಇವ್ರನ್ನ ಬೀಟ್ ಮಾಡೋಕ್ಕೆ. ಸ್ವಲ್ಪ ಹೆಂಗೋ ಕನ್ವಿನ್ಸ್ ಮಾಡ್ಕೊಂಡು ತಮಾಷೆ ಗಿಮಾಷೆ ಮಾಡ್ಕೊಂಡು ಒಂಚೂರು ಚೆನ್ನಾಗಿ ಮಾಡ್ಬೋದು. ಬಟ್ ನಾನು ಪರ್ಸ್ನಲ್ ಆಗಿ ಎಸ್ಪೆಷಲಿ ಈ ಕ್ಯಾರೆಕ್ಟರ್ ಸ್ವಲ್ಪ ಪ್ರಿಪೇರ್ ಆಗ್ತಿದ್ದೀನಿ. ನಾನು ಇಲ್ಲಿ ತನಕ ಇದೇನು ಬೇಕು ಅಂತ ಹೇಳ್ತಿರೋದಲ್ಲ, ನಾನು ಇಲ್ಲಿ ತನಕ ಯಾವುದಾದ್ರು ಯಾಕೆ ನನ್ನ ಜಾನರೇ ಇರೋದು ಇದು, ಸ್ವಲ್ಪ ಹೊಸದು ನನಗೆ. ಒಂದು ಎಂಟರ್ಟೈನ್ಮೆಂಟ್ ಇದೆ, ಅದು ಬಿಟ್ಟು ಬೇರೆ ಥರ ಪಾತ್ರ ಇರೋದ್ರಿಂದ ಸ್ವಲ್ಪ ನಾನು ರಿಹರ್ಸಲ್ ತಗೋತಾ ಇದ್ದೀನಿ ನಾನು ಈ ಪಿಕ್ಚರ್ಗೆ. ನನಗೂ ಅದೇ ಕ್ವಶನ್ ಕೇಳ್ತಾನೆ ಇದ್ದೀನಿ ಸರ್. ಅದು ಅಲ್ಲಿಂದ ನಮ್ಮ ಡೈರೆಕ್ಟ್ರು ಪ್ರೊಡ್ಯೂಸರ್ ಯಾರನ್ನು ಕರ್ಕೊಬರ್ತಾರೋ ಗೊತ್ತಿಲ್ಲ. ಬಟ್ ಕನ್ನಡದವ್ರೆ ಸರ್, ಕನ್ನಡದ ಹೀರೋಯಿನ್. ಹೊರಗಿನವ್ರಾಗಿದ್ರೆ ಇಷ್ಟೊತ್ತು ಆಲ್ರೆಡಿ ಮೂರ್ತಿಗೆ ಇರೋರು ಬೇಡ, ನಮ್ಮ ಕನ್ನಡದವ್ರೆ ಹೊಸೊಬ್ರೆ ಅಲ್ವಾ, ಹೊಸೊಬ್ಬರನ್ನೇ ಹುಡುಕ್ತಾ ಇದ್ದಾರೆ. ಇಷ್ಟ ಇದ್ದಿದ್ದು ನಾನೇ ಇನ್ಫ್ಲೂಯೆನ್ಸ್ ಮಾಡಿ ಸಾಕ್ತಿರ್ಲಿಲ್ವಾ? ಅಲ್ಲ, ಒಂದೊಂದು ಇಷ್ಟ, ಇದು ಇಷ್ಟ ಅದು ಇಷ್ಟ ಅಂತ ಅನ್ಬೇಕು, ಪಾತ್ರಕ್ಕೆ ಇಷ್ಟ ಆಗ್ಬೇಕಲ್ಲ ಅಲ್ವಾ ಅಪ್ಪಾಜಿ? ಡೈರೆಕ್ಟ್ರೆ ನಿಮ್ಗೆ ಹ್ಯಾಪಿನಾ? ಯಾಕಂದ್ರೆ ನಿಮ್ಮ ಕಥೆಯನ್ನು ಬಿಟ್ಟು ಈಗ ಅವರ ಪ್ರೊಡಕ್ಷನ್ ಕಥೆ ನೀವು ಟೇಕಪ್ ಮಾಡ್ತಾ ಇದ್ದೀರಿ. ಸರ್ ಇನ್ನೊಂದೇನಂದ್ರೆ, ಅರ್ಜುನ್ ಜೊತೆ ಎಷ್ಟು ಸಿನಿಮಾ ಮಾಡಿದ್ದೀನಿ ಅಂಬಾರಿಯಿಂದ ಇಲ್ಲಿವರೆಗೂ, ಎಲ್ಲ ಕಥೆಲೂ ಎಲ್ಲ ಸ್ಕ್ರೀನ್ ಪ್ಲೇಲು ಎಲ್ಲ ಜೊತೆಲೇ ಇದ್ದೀನಿ. ಸೊ ಹಂಗಾಗಿ ನನಗೆ ಹೊರಗಿಂದ ಬಂದು ಏನು ಮಾಡ್ತಾ ಇದ್ದೀನಿ ಅಂತ ಏನು ಅನ್ನಿಸ್ತಾ ಇಲ್ಲ, ಕಥೆಯಿಂದ ಫಸ್ಟಿಂದ ಇರೋದ್ರಿಂದ. ಸೊ ಅವರು ಕರೋನಾಕ್ಕಿಂತ ಮುಂಚೆ ಕತೆ ಮಾಡಿದಾಗಲೂ ಜೊತೆಲಿದ್ದೆ, ಅವಾಗಿಂದ ಕೇಳ್ಕೊ ಬಂದಿರೋದ್ರಿಂದ ನನಗೇನು ಇದು ಅನ್ನಿಸ್ತಿಲ್ಲ. ಎಲ್ಲ ಕ್ಯಾರೆಕ್ಟರ್ ಎಲ್ಲ ಇದು ಫೀಲ್ ಮಾಡ್ಕೊಂಡೆ ಮಾಡ್ತಾ ಇದ್ದೀನಿ. ಆಡಿಯನ್ಸ್ಗೆ ಯಾವ ಪಾಯಿಂಟ್ ಬಹಳ ಬೇಗ ಸೆಳೆಯುತ್ತೆ ಇಡೀ ಸಿನಿಮಾದಲ್ಲಿ? ಪಬ್ಲಿಕ್ ಆಡಿಯನ್ಸ್ಗೆ ಯಾವ ಬೇಗ ನೀವು ಅಟ್ರಾಕ್ಟ್ ಮಾಡುತ್ತೆ ಅನ್ಸುತ್ತೆ ಸಿನಿಮಾ ಓವರಲ್ಲಿ ಯಾವ ವಿಷಯ ಜನರನ್ನ ಆಕರ್ಷಣೆ ಮಾಡುತ್ತೆ? ಸರ್ ಇದರಲ್ಲಿ ತಾಯಿ ಮಗನ ಪಾತ್ರ ಸರ್. ಇದರಲ್ಲಿ ತಾಯಿ ಮಗಂದು ಫಸ್ಟು ಎಂಟರ್ಟೈನ್ ಆಗಿ ತಗೊಂಡು ಹೋಗ್ತಾ 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 ಎಮೋಷನಲ್ ಫೀಲ್ ಮಾಡಿಸ್ತೀವಿ. ಅವರಿಬ್ಬರು ತುಂಬ ಇಷ್ಟ ಆಗ್ಬಿಡ್ತಾರೆ ಹೋಗ್ತಾ ಹೋಗ್ತಾ. ತಾರಾ ಮೇಡಮ್ ನೀವು ಆ್ಯಕ್ಟ್ ಮಾಡೋದು ತೋರಿಸ್ತಿದ್ರಿ ಅಂತ, ನೀವು ಆ್ಯಕ್ಟ್ ಮಾಡೋದು ತೋರಿಸ್ತಿದ್ರಿ ಅಂತ ಹೇಳಿದ್ರೆ ತಾರಾ ಮೇಡಮ್ ಹಾಂ ಚಿಕ್ಕಣ್ಣ ಅದೇ ಥರ ಹೇಳಿದ್ರೆ ಸರ್, ಚಿಕ್ಕಣ್ಣ ನಾವು ಚಿತ್ರಕಥೆ ಮಾಡೋ ಟೈಮಿಂದಲೂ ಜೊತೆಲೇ ಇದ್ರು, ಅವರೇ ಮಾಡ್ತಾ ಇರ್ತಾರೆ ಸರ್. ಅವ್ರ ಆ್ಯಕ್ಟ್ರ್ ಅಲ್ವಾ, ಹಂಗಾಗಿ ಅವರೇ ಇದು ಮಾಡ್ಕೊತಾರೆ, ಫೀಲ್ ಮಾಡ್ಕೊತಾ ಇರ್ತಾರೆ, ಅವರೇ ಹೇಳ್ತಾ ಇರ್ತಾರೆ ಕೆಲವೊಂದು ಡೈಲಾಗು ಬರೋ ಟೈಮಲ್ಲಿ. ಸೊ ಹಂಗಾಗಿ ಯಾವುದು ಮುಖ್ಯವಾಗಿ ಸೆಳೆಯುತ್ತೆ ಅಂತ ಕೇಳಿದ್ರಿ ಸರ್, ಪ್ರತಿಯೊಬ್ಬರು ಮಿಸ್ ಮಾಡ್ಕೊಳ್ಳೋರು, ಮಿಸ್ ಮಾಡ್ಕೊಳ್ಳದೇ ಇರೋರು, ಇಲ್ಲ ಯಾವುದೋ ಒಂದು ಟೈಮಲ್ಲಿ ನೆಗ್ಲಿಜೆನ್ಸಿ ಅಲ್ಲ, ಏನೋ ನಮ್ಮದು ಅನ್ನೋ ಸ್ವಂತದ್ದು ಅಂದಾಗ ನಾವು ಯಾವತ್ತೂ ಸ್ವಲ್ಪ ಓಕೆ ಬಿಡು ಅಂತ ನೋಡ್ತಿರ್ತೀವಿ. ಆ ಥರದ್ದು ನೋಡಬಾರ್ದು ಅನ್ನೋದೇ ಈ ಸಿನಿಮಾದ ಕತೆ. ಸೊ ಹಂಗಾಗಿ ಇದರಲ್ಲಿ ಒಂದು 100 ಜನ ಸಿನಿಮಾ ನೋಡಿದ್ರೆ 100% 99 ಜನ ಅಂತೂ ಅವ್ರ ತಾಯಿಗೆ ಫೋನ್ ಮಾಡೇ ಮಾಡ್ತಾರೆ, ಇದಂತೂ ಫಿಕ್ಸ್. ಥ್ಯಾಂಕ್ ಯು ಬಂದಿದ್ದಕ್ಕೆ ಧನ್ಯವಾದಗಳು. ಒಂಚೂರು ಚೆನ್ನಾಗಿ ಪ್ರಮೋಟ್ ಮಾಡಿ. ಥ್ಯಾಂಕ್ ಯು.